ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇವತ್ತಿನ ನಮ್ಮ ತ್ರಿವರ್ಣ ತ್ರಿಕೋನ ಚರ್ಚೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಯೂನಿವರ್ಸಿಟಿ ಮಾಯ. ಎಲ್ಲವೂ ಮಾಯ ಆಗ್ತದೆ, ಯೂನಿವರ್ಸಿಟಿಗಳು ಮಾಯ ಆಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಇವತ್ತು ಉದ್ಭವಿಸಿದೆ. ನಮ್ಮ ಜೊತೆಗೆ ಈ ವಿಷಯದಲ್ಲಿ ಚರ್ಚೆ ನಡೆಸೋದಕ್ಕೆ 3 ಮಂದಿ ಗಣ್ಯರಿದ್ದಾರೆ. ಶಿಕ್ಷಣ ತಜ್ಞ ನಿರಂಜನಾರಾಧ್ಯ PV ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ನಿವೃತ್ತ ಪ್ರೊಫೆಸರ್ ಅರವಿಂದ ಮಾಲಗತ್ತಿ ಅವರಿದ್ದಾರೆ. ಹಾಗೆ ರಾಜ್ಯ ಬಿಜೆಪಿ ಕಾರ್ಯದರ್ಶಿಯಾಗಿರುವಂತಹ ಶಿಕ್ಷಣಕ್ಕೆ ಸಂಬಂಧಿಸಿ ಸಾಕಷ್ಟು ಕೆಲಸ ಮಾಡಿರುವಂತಹ ವಿನಯ್ ಬಿದ್ರೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮೂವರಿಗೂ ನಮಸ್ಕಾರ ಸರ್. ನಮಸ್ತೆ ಸರ್. ಎಸ್, ನಾನು ಮೊದಲು ವಿನಯ್ ಬಿದ್ರೆ ಅವರ ಕಡೆಯಿಂದಲೇ ಆರಂಭ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸುಮಾರು 9 ಯೂನಿವರ್ಸಿಟಿಗಳನ್ನ ಮುಚ್ಚುತ್ತೀವಿ ಅಂತ ಮೊದಲು ಹೇಳಿದ್ರು. ಆಮೇಲೆ ಹೇಳಿದ್ರು ಇಲ್ಲ, ವಿಲೀನ ಮಾಡ್ತೀವಿ ಅಂತ. ರಾಜ್ಯ ವಿಧಾನಸಭೆಯಲ್ಲಿ ಇದಕ್ಕೆ ಸಂಬಂಧಿಸಿ ಒಂದು ಹೇಳಿಕೆಯನ್ನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸಂಪುಟದಲ್ಲಿ ಒಂದು ಉಪಸಮಿತಿ ಆಗಿತ್ತು ಈ ವಿಷಯವನ್ನ ನಿರ್ಧಾರ ಮಾಡೋದಕ್ಕೆ ಮತ್ತು ಈ ವಿಷಯದ ಬಗ್ಗೆ ಚರ್ಚಿಸೋದಕ್ಕೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿ, ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿ ಆ ಸಮಿತಿನಲ್ಲಿ ನಿರ್ಧಾರ ಆಗಿದೆ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಇನ್ನು ಅದು ಸಂಪುಟದ ಮುಂದೆ ಬಂದಿಲ್ಲ. ಸೊ ಏನಾಗುತ್ತೆ ಗೊತ್ತಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ 7 ಹೊಸ ವಿವಿಗಳನ್ನ ಆರಂಭಿಸ್ತೀವಿ ಅಂತ ಹೇಳಿಬಿಟ್ಟು ಕೊಪ್ಪಳ, ಬಾಗಲಕೋಟೆ, ಹಾವೇರಿ, ಕೊಡಗು, ಮಂಡ್ಯ, ಹಾಸನ, ಚಾಮರಾಜನಗರ ಮುಂತಾಗಿ ಒಂದು 7 ವಿಶ್ವವಿದ್ಯಾನಿಲಯಗಳನ್ನ, ಹೊಸ ವಿಶ್ವವಿದ್ಯಾನಿಲಯಗಳನ್ನ ಆರಂಭಿಸಿ ಅನೌನ್ಸ್ ಮಾಡಿದ್ರು. ಮತ್ತು ಅದಕ್ಕೆ ಬಜೆಟ್ ನಲ್ಲಿ ತಲಾ 2 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಕೇಳಿದ್ರೆ ಅವರು ಹೇಳಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ವಯಬಲ್. ಎಸ್ ವಿನಯ್, ಏನ್ ಹೇಳ್ತೀರಿ ನೀವು ಇದ್ರ ಬಗ್ಗೆ? ಸರ್, ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಒಂದು ಮೂರ್ಖತನದ ನಿರ್ಧಾರ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮನಸ್ಥಿತಿ ಏನಿದೆ ಅನ್ನೋದನ್ನ ತೋರಿಸುತ್ತೆ. ನಾನು ಇದನ್ನ ಹೆಚ್ಚು ರಾಜಕೀಯಗೊಳಿಸ್ಲಿಕ್ಕೆ ಹೋಗೋದಿಲ್ಲ. ಇದ್ರಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ನಮ್ಮ ಅಭಿಮತ ಏನು ಅಂತಂದ್ರೆ, ಇವತ್ತು ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ವಿಶ್ವವಿದ್ಯಾಲಯಗಳು ಬೇಕು ಅನ್ನೋ ವಾತಾವರಣ ಇವತ್ತು ಇಡೀ ರಾಜ್ಯದಲ್ಲಿದೆ. ಮತ್ತು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಕೂಡ ಅದೇ ವಿಚಾರವನ್ನ ಎತ್ತಿಡಿಯುತ್ತೆ. ಇವತ್ತು ನಾವು 21ನೇ ಶತಮಾನದಲ್ಲಿ ಇಡೀ ಜಗತ್ತಿನ ಜೊತೆನಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರ ಸ್ಪರ್ಧೆಗಿಳಿಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳನ್ನ ಹೆಚ್ಚು ಸದೃಢಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕೇ ಹೊರತು ಹಣಕಾಸಿನ ವಿಚಾರವನ್ನ ಮುಂದೆ ಇಟ್ಕೊಂಡು ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳನ್ನ ಮುಚ್ಚಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ತಪ್ಪು ನಿರ್ಧಾರ ಅಂತ ನಾನಾದ್ರೂ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ವಿಶ್ವವಿದ್ಯಾಲಯಗಳ ಅವಶ್ಯಕತೆ ಇದೆ. ನೋಡಿ, ನಾನು ಇದೇ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಸನ್ಮಾನ್ಯ ಇವತ್ತಿನ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ತುಮಕೂರು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದ್ರು. ಅವತ್ತು ಇದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ನಡೀತು. ಬೆಂಗಳೂರು ರೀತಿಯ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಭಾಗವಾಗಿದ್ದಂತ ತುಮಕೂರಿನ ಜನ ಏನಕ್ಕೆ ತುಮಕೂರು ವಿಶ್ವವಿದ್ಯಾಲಯ ಎನ್ನುವ ಒಂದು ಜಿಲ್ಲೆ ಯೂನಿವರ್ಸಿಟಿಗೆ ಒಳಪಡಬೇಕು ಅಂತ. ಆದ್ರೆ ಇವತ್ತು ಕರ್ನಾಟಕದ ಕೆಲವು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ನೀಡತಕ್ಕಂತ ವಿಶ್ವವಿದ್ಯಾಲಯಗಳ ಸಾಲಿನಲ್ಲಿ ತುಮಕೂರಿದೆ. ಅಂದ್ರೆ ಒಂದು ರಾಜಕೀಯ ಇಚ್ಛಾಶಕ್ತಿ ಇತ್ತು ಅಂತಂದ್ರೆ ಇವತ್ತಿನ ಅವಶ್ಯಕತೆಗೆ ಅನುಗುಣವಾಗಿ ನಾವು ವಿಶ್ವವಿದ್ಯಾಲಯಗಳನ್ನ ಉಳಿಸ್ಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಪೊಲಿಟಿಕಲ್ ಡಿಸಿಷನ್ ಮಾಡಬಾರ್ದು. ಬೇರೆ ಯಾವ್ದೋ ಸ್ಕೀಮ್ಗಳಿಗೆ ಹಣ ಹೊಂದಿಸ್ಲಿಕ್ಕೋ ಮತ್ಯಾವುದೋ ಕಾರಣಕ್ಕೋಸ್ಕರ ನಾವು ಮಾಡ್ದಲೆ ಆ ವಿಷಯಕ್ಕೆ ಬರ್ತೀನಿ ವಿನಯ್. ಸೊ ಇದು ಪೊಲಿಟಿಕಲ್ ಡಿಸಿಷನ್ ಅಂತ ನೀವು ಹೇಳ್ತಾ ಇದ್ದೀರಿ. ನಿರಂಜನಾರಾಧ್ಯ ಅವರೇ, ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದವರು. ಅದು ತಳಮಟ್ಟದ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಸಾಕಷ್ಟು ವಿಷಯಗಳನ್ನು ನೀವು ಮನನ ಮಾಡಿಕೊಂಡಿದ್ದೀರಿ. ನಿಮಗೇನು ಅನ್ಸುತ್ತೆ? ಇಸ್ ಇಟ್ ಎ ಪೊಲಿಟಿಕಲ್ ಡಿಸಿಷನ್? ಅಲ್ಲ, ಒಂದು ಬಹಳ ಮುಖ್ಯವಾಗಿ ನಾವು ಇದನ್ನ ಬಹಳ ವಸ್ತುನಿಷ್ಠವಾಗಿ ಚರ್ಚೆ ಮಾಡಬಾರ್ದು. ಈಗಾಗಲೇ ಅವ್ರು ಹೇಳಿದ್ದಾರೆ ರಾಜಕಾರಣಗೊಳಿಸಬಾರ್ದು ಅಂತ. ಆದ್ರೆ ಈ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅಥವಾ ಅದನ್ನ ಪ್ರಾರಂಭ ಮಾಡ್ಲಿಕ್ಕೆ ಏನು ಅವರು ಆದೇಶಗಳನ್ನ ಹೊರಡಿಸಿದ್ರಲ್ಲ, ವಿಶೇಷವಾಗಿ 2022ರಲ್ಲಿ ಆ ಆದೇಶದ ಪ್ರತಿಗಳನ್ನ ನೋಡಿದ್ರೆ ಅದು ಎಷ್ಟು ಹಾಸ್ಯಾಸ್ಪದವಾಗಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಇವರು ಈ ವಿನೂತನ ಮಾದರಿ ವಿಶ್ವವಿದ್ಯಾನಿಲಯಗಳು ಏನಂತ ಕರೀತಾರೆ, ಆ ವಿಶ್ವವಿದ್ಯಾನಿಲಯಗಳಿಗೆ ನಾವು ಯಾವುದೇ ಸಂಪನ್ಮೂಲಗಳನ್ನ ಕೊಡಲ್ಲ, ಯಾವುದೇ ಅಲ್ಲಿ ನೇಮಕಾತಿ ಆಗೋ ಹಾಗಿಲ್ಲ, ಅವ್ರಿಗೆ ಜಮೀನನ್ನ ಕೊಡಲ್ಲ, ಅವ್ರಿಗೆ ಯಾವುದೇ ರೀತಿಯ ಸ್ವಂತದ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಆದೇಶದಲ್ಲಿ. ಯಾವುದು 5/11/2022ರ ಆದೇಶದಲ್ಲಿ. ಅಂದ್ರೆ ಇದು ಯಾವುದೂ ಕೂಡ ಇಲ್ಲದೆ ಇದ್ರೆ ಅದು ಹೇಗೆ ಒಂದು ವಿಶ್ವವಿದ್ಯಾನಿಲಯ ಆಗ್ಲಿಕ್ಕೆ ಸಾಧ್ಯ?
ಒಂದು ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಕನಿಷ್ಠ ಅಲ್ಲಿ ಒಂದಷ್ಟು ಮಾನವ ಸಂಪನ್ಮೂಲಗಳಿರ್ಬೇಕು, ಒಂದಷ್ಟು ಉನ್ನತ ಶಿಕ್ಷಣ ಅಂದ್ರೆ ಏನು, ಈಗ ಉದಾಹರಣೆಗೆ ಪ್ರಾಥಮಿಕ ಕಡ್ಡಾಯ ಶಿಕ್ಷಣ ಪ್ರತಿ ಹಳ್ಳಿಯಲ್ಲಿ ಆಡಿಯಲ್ಲಿ ಇರಬೇಕು, ಅದು ಅವರ ಮೂಲಭೂತ ಹಕ್ಕು, ಸಾರ್ವತ್ರಿಕವಾಗಿರ್ಬೇಕು. ಆದ್ರೆ ಆರ್ಟಿಕಲ್ 26 ತಗೊಂಡ್ರೆ ನೀವು UDHR ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನ ತೆಗೆದುಕೊಂಡ್ರೆ ಉನ್ನತ ಶಿಕ್ಷಣ ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನ ಕಲ್ಪಿಸ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಉನ್ನತ ಶಿಕ್ಷಣಗಳು ಅಂತ ಹೇಳಿದ್ರೆ ಕೇವಲ ಏನೋ ಒಂದು ನಾವು ಕೌಶಲವನ್ನ ಕೊಡ್ತೇವೆ, ಟ್ರೈನಿಂಗ್ ಅನ್ನ ಕೊಡ್ತೇವೆ, ಅರ್ನ್ ವೈಲ್ ಯು ಲರ್ನ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಳ್ತೇವೆ ಅಂದ್ರೆ ಅದು ಉನ್ನತ ಶಿಕ್ಷಣದ ಕಲ್ಪನೆ ಅಲ್ಲ. ಉನ್ನತ ಶಿಕ್ಷಣ ಒಂದು ಉನ್ನತ ಮಟ್ಟದ ಶಿಕ್ಷಣವನ್ನ, ಸಂಶೋಧನೆಯನ್ನ ಮತ್ತು ಅವರಿಗೆ ಹೆಚ್ಚಿನ ಜ್ಞಾನವನ್ನ ಕಟ್ಕೊಳ್ಲಿಕ್ಕೆ ಬೇಕಾದಂತ ಸಂಸ್ಥೆಗಳು. ಅದನ್ನ ನೀವು ನೋಡಿದ್ರೆ, ಉದಾಹರಣೆಗೆ ನಾನು ಒಂದು ಕೋಟ್ ಮಾಡ್ತೇನೆ ಆ ಸರ್ಕ್ಯುಲರ್ ಇಂದ ನೋಡಿ. ಆ ಮೊದಲನೇ ಅಂಶ ಏನ್ ಹೇಳುತ್ತೆ ಆ ಸರ್ಕ್ಯುಲರ್ ಅಲ್ಲಿ, ಈ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಗೆ ಯಾವುದೇ ಜಮೀನನ್ನಾಗಲಿ ವಾಹನವನ್ನಾಗಲಿ ಖರೀದಿಸುವಂತಿಲ್ಲ, ಕಟ್ಟಡಗಳನ್ನು ನಿರ್ಮಿಸುವಂತಿಲ್ಲ, ಯಾವುದೇ ಹೊಸ ಹುದ್ದೆಗಳನ್ನು ಸೃಷ್ಟಿಸುವಂತಿಲ್ಲ. ಸೊ ಇಷ್ಟೆಲ್ಲ ಆದ್ರೆ ಹೇಗದು ವಿಶ್ವವಿದ್ಯಾನಿಲಯ? ಹೇಗದನ್ನು ವಿಶ್ವವಿದ್ಯಾನಿಲಯ ಅಂತ ಕರೀತೀರಿ ನೀವು? ಎಲ್ಲೋ ಒಂದ್ ಕಡೆ ಖಂಡಿತ ಈ ಒಂದು ಏನು ಹಿಂದುಳಿದ ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾನಿಲಯಗಳು ಖಂಡಿತ ನಮಗೆ ಬೇಕು, ಮತ್ತು ಅದನ್ನ ಯಾವ ರೀತಿ ಕ್ಲಸ್ಟರಿಂಗ್ ಮಾಡ್ಬೇಕು ಅಂತಕ್ಕಂಥದ್ದನ್ನೇ ಯೋಚನೆ ಮಾಡ್ಬೇಕು. ಅದು ಬಹಳ ಮುಖ್ಯವಾದಂತ ವಿಚಾರ. ಆದ್ರೆ ಇದು ಯಾವುದನ್ನು ಯೋಚನೆ ಮಾಡಿದೆ ಅವ್ರು ಹೇಳ್ತಾರೆ ಈ ವಿಶ್ವವಿದ್ಯಾನಿಲಯ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಡಿಜಿಟಲ್ ಅಂತ. ನೀವು ಕೊಪ್ಪಳದಲ್ಲಿ ಡಿಜಿಟಲ್ ಬೇಸ್ ಆಧಾರದಲ್ಲಿ ನೀವು ಒಂದು ವಿಶ್ವವಿದ್ಯಾನಿಲಯ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅದರ ಮೂಲದಲ್ಲೇ ಸಾಕಷ್ಟು ದೋಷಗಳಿದ್ವು. ಅದರ ಮೂಲದ ಕಲ್ಪನೆ ಏನಿದೆ, ಉನ್ನತ ಶಿಕ್ಷಣದ ಕಲ್ಪನೆ, ಅದರಲ್ಲೇ ಸ್ವಲ್ಪ ಸಮಸ್ಯೆ ಇತ್ತು ಅಂತ ನನ್ಗನ್ಸುತ್ತೆ. ಎಸ್, ಈಗ ನೀವು ವಿನಯ್ ಅವರು ಹೇಳಿದಂತಹ ಇಟ್ಸ್ ಎ ಪೊಲಿಟಿಕಲ್ ಡಿಸಿಷನ್ ಅಂತ ಒಂದು ಮಾತು ಹೇಳಿದ್ರು ಅವರು. ಅಂದ್ರೆ ಬಿಜೆಪಿ ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ, ನಾವು ಒಂದು ನಿರ್ಧಾರ ತಗೋತೇವೆ ಅನ್ನುವಂಥದ್ದು. ಆ ಮಾತನ್ನು ಒಪ್ತೀರಾ ನೀವು? ನಾನು ಅದನ್ನ ಇಲ್ಲ, ಅದು ಬಹುಶಃ ನಿರ್ಧಾರ ತೆಗೆದುಕೊಳ್ಳುವಾಗ ಒಂದು ಉನ್ನತ ಸಂಸ್ಥೆ ಅಥವಾ ಒಂದು ಶಿಕ್ಷಣ ಸಂಸ್ಥೆಯನ್ನ ಮಾಡುವಾಗ ಅದಕ್ಕೆ ಏನೆಲ್ಲ ಬೇಕು ಬೇಡಗಳು ಬೇಕಾಗುತ್ತೆ, ಅದೇನೆಲ್ಲ ನಾವು ನೋಡ್ಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನೇ ಮಾಡದೆ ಸುಮ್ನೆ ಒಂದು ಕಾಟಾಚಾರಕ್ಕೆ ನಾವು ಒಂದು 7 ವಿನೂತನ ಮಾದರಿ ಅಂತಾರೆ. ಆ ವಿನೂತನ ಮಾದರಿನ ಎಲ್ಲೂ ಕೂಡ ಡಿಫೈನ್ ಮಾಡಿಲ್ಲ. ಅವ್ರು ಹೇಳ್ತಕ್ಕಂಥ ವಿನೂತನ ಮಾದರಿ ಯಾವುದು ಅಂದ್ರೆ ಅಲ್ಲಿ ಸಂಪನ್ಮೂಲ ಇಲ್ಲ, ಮಾನವ ಸಂಪನ್ಮೂಲ ಇಲ್ಲ, ಕಟ್ಟಡ ಇಲ್ಲ, ಜಮೀನಿಲ್ಲ. ಇದು ಹೆಂಗೆ ವಿನೂತನ ಮಾದರಿ ಆಗುತ್ತೆ? ಎಸ್, ಓಕೆ. ಅರವಿಂದ್, ಇದು ಎಲ್ಲಿಗೆ ಹೋಗ್ತಾ ಇದೆ? ನೀವು ಬಹಳ ಸುದೀರ್ಘವಾಗಿ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡಿದವರು. ಈಗಿನ ಯೂನಿವರ್ಸಿಟಿನ ಪರಿಕಲ್ಪನೆ ಬದಲಾಗಬೇಕು ಅಂತ ಹೇಳಿ ನೀವು ಬಯಸ್ತೀರಾ, ಅಥವಾ ಡಿಸೆಂಟ್ರಲೈಸ್ ಆಗಿ ಎಲ್ಲ ಜಿಲ್ಲೆಗಳಲ್ಲೂ ಯೂನಿವರ್ಸಿಟಿಗಳು ಇರಬೇಕು ಅಂತ ಬಯಸ್ತೀರಾ? ಹಾಗೆ ಇರೋದಾದ್ರೆ ಅದರಿಂದ ಏನಾದ್ರು ಲಾಭ ಇದೆಯಾ? ಎಲ್ಲಾ ಜಿಲ್ಲೆಗಳಿಗೂ ಇದ್ರೆ ಅನುಕೂಲ. ಆದ್ರೆ ಈಗೇನಾಗಿದೆ, ಸರ್ಕಾರಿ ಸಂಸ್ಥೆಗಳೇ ಇರಬೇಕು ಅನ್ನುವಂಥದ್ದೇನಿಲ್ಲ. ಖಾಸಗಿ ವಿಶ್ವವಿದ್ಯಾನಿಲಯಗಳು ಸಾಕಷ್ಟು ಸಂಖ್ಯೆಯಲ್ಲಿ ತೆರೆದುಕೊಂಡಿವೆ. ಹೀಗಾಗಿ ಏನಾಗಿದೆ, ಸರ್ಕಾರಿ ಸಂಸ್ಥೆಗಳು, ಅರೆ ಸರ್ಕಾರಿ ಸಂಸ್ಥೆಗಳು ಏನಿದ್ದಾವೆಯೋ ಇವು ಮೂಲತಃ ಇದ್ದಂತಹ ವಿಶ್ವವಿದ್ಯಾನಿಲಯಗಳ ಉಪಶಾಖೆಗಳು ಅಂದ್ರೆ ಸೆಂಟರ್ಗಳು ಏನಿದ್ವೋ ಅಂತಹ ಸೆಂಟರ್ಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶ ಆ ರೀತಿ ಬಂದದ್ದಿದೆ. ಆದರೆ ಮೂಲಭೂತವಾಗಿ ಇದ್ದಂತಹ ವಿಶ್ವವಿದ್ಯಾನಿಲಯಗಳಿಗೆ ಅದು ಅನ್ವಯ ಆಗಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾವ ಸೆಂಟರ್ಗಳಿವೆಯೋ ಆ ಸೆಂಟರ್ಗಳಿಗೆ ಸಂಬಂಧಪಟ್ಟಂತಹ ಆದೇಶ ಅದು. ಆದ್ರೆ ಅಂದ್ಕೊಳ್ಳೋದು, ಈ ಸೆಂಟರ್ಗಳ ಸಂಖ್ಯೆ ಹೆಚ್ಚಾಗಿದ್ದು ಒಂದ್ ಕಡೆಗೆ, ಅಗತ್ಯಕ್ಕಿಂತ ಹೆಚ್ಚಾದದ್ದು. ಎರಡನೇದ್ದು, ಸರ್ಕಾರಿ ಸಂಸ್ಥೆಗಳಿಗಿಂತ ಹೆಚ್ಚು ಆಕ್ಟಿವ್ ಆಗಿದ್ದು ಖಾಸಗಿ ಸಂಸ್ಥೆಗಳು. ತಮ್ಮ ಅಸ್ತಿತ್ವವನ್ನ ಪ್ರತಿಷ್ಠಾಪನೆಯನ್ನ ಮಾಡಿಕೊಳ್ಳುವ ಕಾರಣಕ್ಕೋಸ್ಕರವಾಗಿ ಸರ್ಕಾರಿ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ದುರ್ಬಲವಾಗ್ತಾವೆಯೋ ಅಷ್ಟರ ಮಟ್ಟಿಗೆ ನಾವು ಸಬಲರಾಗ್ತೇವೆ ಅನ್ನುವ ಆಲೋಚನಾ ಕ್ರಮ ಅಲ್ಲಿರೋದ್ರಿಂದಾಗಿ ಪರೋಕ್ಷವಾಗಿ ಈ ದೌರ್ಬಲ್ಯ ಬಳಸ್ಕೊಳ್ತಾ ಇದೆ ಅಂತ ನನಗನ್ಸಿದೆ. ಹೀಗಾಗಿ ವಿಶ್ವವಿದ್ಯಾನಿಲಯಗಳ ಸಂಖ್ಯೆ ಹೆಚ್ಚು ಕಡಿಮೆ ಅನ್ನುವಂತಹದ್ದು ಇಲ್ಲಿ ಅಪ್ರಧಾನ ಅಂತ ಅನಿಸ್ತಾ ಇದೆ ನನಗೆ. ಇಲ್ಲಿ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳ ಒಳತಿಕ್ಕಾಟ ಇಲ್ಲಿ ಪ್ರಧಾನ ಆಗಿದೆ ಏನೋ ಅಂತ ಪರೋಕ್ಷವಾಗಿ ನನಗೆ ಗೋಚರವಾಗ್ತಾ ಇದೆ.
ಅಂದ್ರೆ ಖಾಸಗಿ ಯೂನಿವರ್ಸಿಟಿಗಳು, ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಬಲಾಢ್ಯ ಆಗ್ತಾ ಇದೆ. ಸರ್ಕಾರದ ಉನ್ನತ ಶಿಕ್ಷಣಕ್ಕೆ ಸರ್ಕಾರ ಹೆಚ್ಚು ಪ್ರವೇಶಿಸಿದ ಹಾಗೆ ತಡೀತಾ ಇದೆ ಅಂತ ನೀವು ಅನಿಸ್ತದೆ ನಿಮಗೆ ಅಲ್ವಾ? ಸರ್ಕಾರ ತಡೀತಾ ಇದೆ ಅನ್ನೋದಕ್ಕಿಂತ ಪರೋಕ್ಷವಾಗಿ ಈ ದೌರ್ಬಲ್ಯ ಇದೆ ಅಲ್ವಾ, ಅದು ಸರ್ಕಾರಿ ಸಂಸ್ಥೆಗಳಿಗೆ ದೊಡ್ಡ ಲಾಭದಾಯಕ ಆಗ್ತಾ ಇದೆ. ಈಗ ಸರ್ಕಾರಿ ಸಂಸ್ಥೆಗಳಲ್ಲಿ ಏನು ಉನ್ನತ ವಿಶ್ವವಿದ್ಯಾನಿಲಯಗಳು ಇದ್ದಾವೆಯೋ ಅಲ್ಲಿ ಅಧ್ಯಾಪಕರ ಸಂಖ್ಯೆಯನ್ನ ನೋಡಿದ್ರೆ ಬಹಳ ಕ್ಷೀಣವಾಗಿದೆ. ಆ ಕ್ಷೀಣಿಸುವ ಸ್ವರೂಪವನ್ನು ನೋಡಿದ್ರೆ ಖಾಸಗಿ ಸಂಸ್ಥೆಗಳಲ್ಲಿರುವಂತಹ ಶಕ್ತಿಗೆ ಹೋಲಿಸಿದ್ರೆ ಬಹಳ ದುರ್ಬಲ ಅಂತ ಅನ್ಸುತ್ತೆ. ಹೀಗಾಗಿ ಈ ಸರ್ಕಾರದ ಸಂಸ್ಥೆಗಳ ದೌರ್ಬಲ್ಯವೇ ಖಾಸಗಿ ಸಂಸ್ಥೆಗಳ ಸಬಲೀಕರಣಕ್ಕೆ ಕಾರಣ ಆಗಿದೆ ಅಂತ ಅನಿಸುತ್ತೆ. ಸರಿ, ಈಗ ಈ ನಿರ್ಧಾರ ಸರಿ ಅಂತೀರಾ ತಪ್ಪಂತೀರಾ ನೀವು? ನಿಮ್ಮ ಪ್ರಕಾರ ಈಗ ಸರ್ಕಾರ ಈಗ ಕೈಗೊಂಡಿರುವಂತಹ ನಿರ್ಧಾರ ಏನು ರದ್ದುಗೊಳಿಸಿದೆಯಲ್ಲ, ಈಗ ಏನು ಎಕ್ಸ್ಟೆನ್ಷನ್ ಆಗಿ ಈಗ ಕೊಪ್ಪಳದಲ್ಲಿ ಇರ್ಬೋದು, ಬಾಗಲಕೋಟೆನಲ್ಲಿ ಇರ್ಬೋದು, ಹಾವೇರಿನಲ್ಲಿ ಇರ್ಬೋದು, ಮಂಡ್ಯದಲ್ಲಿ, ಕೊಡಗಿನಲ್ಲಿ ಈ ಎರಡೂ ನಾವು ನೃಪತುಂಗ ಯೂನಿವರ್ಸಿಟಿ ಮತ್ತು ಮಹಾರಾಣೀಸ್ ಕ್ಲಸ್ಟರ್ಸ್ ಅನ್ನ ಯೂನಿವರ್ಸಿಟಿ ಮಾಡಿರೋದು ಅದು ಬೇರೆ. ಈ ಉಳಿದಿದ್ದೆಲ್ಲ ಇದೆಯಲ್ಲ, ಹಾಸನದಲ್ಲಿ, ಚಾಮರಾಜನಗರದಲ್ಲೆಲ್ಲ, ಅಲ್ಲೆಲ್ಲ ಏನು ಈಗ ಆರಂಭಿಸಿದ್ದನ್ನ ನಿರ್ಧಾರವನ್ನು ತೆಗೆದುಕೊಂಡದನ್ನು ರದ್ದುಗೊಳಿಸಿದ್ದು ಒಳ್ಳೇದಾಯ್ತು ಅಂತೀರಾ, ಕೆಟ್ಟದಾಯ್ತು ಅಂತೀರಾ? ಇಲ್ಲ, ಅವು ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಗಳು. ಆ ಅಂಗಸಂಸ್ಥೆಗಳಿಗೆ ಸ್ವಾಯತ್ತತೆಯನ್ನ ಕೊಟ್ಟು ಮತ್ತೆ ಅಭಿವೃದ್ಧಿಪಡಿಸುವ ವಿಚಾರಕ್ಕೆ ಹಂತಕ್ಕೆ ಬಂದಂತ ಘಟ್ಟ ಅದಾಗಿತ್ತು. ಹೀಗಾಗಿ ಅವುಗಳಿಗೆ ಆ ಪರಿಣಾಮ ಆಗತ್ತೆ ಅಂತಾನು ಹಾಗಿದ್ರೆ ನನಗೇನು ವ್ಯತ್ಯಾಸ ಅಂತ ಅನ್ಸಲ್ಲ. ಆದ್ರೆ ಅದಕ್ಕಿಂತಲೂ ದುಸ್ಥಿತಿ, 100 ವರ್ಷ ಆಯುಷ್ಯ ಇರುವಂತಹ ವಿಶ್ವವಿದ್ಯಾನಿಲಯಗಳಿಗೆ ಅಧೋಗತಿಗೆ ತಲುಪ್ತಾ ಇವೆ ಅವು. ಹೀಗಿದ್ದ ಆ ವಿಶ್ವವಿದ್ಯಾನಿಲಯಗಳೇ ಅಧೋಗತಿಗೆ ತಲುಪ್ತಾ ಇರ್ಬೇಕಾಗಿದ್ರೆ ಈ ಅಂಗಸಂಸ್ಥೆಗಳು ಲೀನಗೊಳ್ತಾವೆ ಅಂತ ಅನ್ನುವ ಹಾಗಿದ್ರೆ ನನಗೇನು ಅದು ವಿಶೇಷ ಅಂತ ಅನ್ಸಲ್ಲ. ಯಾಕೆ ಅಂತಂದ್ರೆ ಮೂಲಭೂತ ಸಂಸ್ಥೆಗಳನ್ನೇ ಉಳಿಸಿಕೊಳ್ಳುವ ಅಗತ್ಯ ಇದೆ ಅನ್ನುವ ಆತಂಕ ನನಗಿದೆ. ಅಥವಾ ಅವುಗಳು ಕೂಡ ಹಾಗೆ ಆಗಿ ಹೋಗುವ ಸಾಧ್ಯತೆಗಳಿವೆ ಏನೋ, ಅವುಗಳು ಕೂಡ ಕಾಲೇಜಿನ ಸ್ಥಿತಿಗೆ ಬಂದು ತಲುಪುವ ಮಟ್ಟ ಇದೆ ಏನೋ ಅಂತ ಅನ್ಸುತ್ತೆ ನನಗೆ. ಹೀಗಾಗಿ ಸರ್ಕಾರದ ನಿರ್ಣಯ ಒಂದು ರೀತಿಯಲ್ಲಿ ಮೂಲಭೂತವಾದಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಲಾಭದಾಯಕವಾಗಿ ಪರಿವರ್ತನೆ ಆಗಬಹುದೇನೋ ಅನ್ನುವ ಆಶಾದಾಯಕ ಸಂಗತಿ ನನಗಿದೆ. ಎಸ್, ಒಂದು ವಿನಯ್, ನಾನು ನಿರಂಜನಾರಾಧ್ಯ ಅವರ ಕಮೆಂಟಿಗೆ ಬರ್ತೇನೆ. ನಾನು ಅವಸರವಾಗಿ ಬಿಜೆಪಿ ಸರ್ಕಾರ ಈ ನಿರ್ಧಾರ ತಗೊಳ್ತು, ಮೂಲ ಸೌಕರ್ಯಗಳನ್ನು ಕಲ್ಪಿಸುವಂತ ಸಾಮರ್ಥ್ಯ ಸರ್ಕಾರಕ್ಕೆ ಇಲ್ಲಿದ್ದಾಗ ಈ ತರ ಇಲ್ಲ, ಅದು ಡಿಜಿಟಲ್ ಯೂನಿವರ್ಸಿಟಿ ಅಂತ ಹೇಳುವಂತ ಕಾನ್ಸೆಪ್ಟ್ ಮಾತಾಡಿದ್ರು ಅಂತ ಅನ್ಸುತ್ತಾ ನಿಮಗೆ? ಮೈಕ್ 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 ಸರ್, ಇವತ್ತು ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೋಬೇಕಾದ್ರೆ, ಇವತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹೊಸ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನು, ಅನಿವಾರ್ಯತೆ ಏನು ಅನ್ನುವ 10 ಸೆಮಿನಾರ್ ಸಿಂಪೋಸಿಯಂಗಳನ್ನ ಆವತ್ತಿನ ಶಿಕ್ಷಣ ತಜ್ಞರ ಜೊತೆನಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತ ಸಂಘಟನೆಗಳ ಜೊತೆನಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಂದೊಂದು ಪ್ರಾಥಮಿಕ ಪ್ರಶ್ನೆ ಇದೆ, ಏನಂತಂದ್ರೆ ಇವತ್ತು ಸರ್ಕಾರ ಮುಚ್ಚಲಿಕ್ಕೆ ಹೊರಟಿದೆಯಲ್ಲ 9 ವಿಶ್ವವಿದ್ಯಾಲಯಗಳನ್ನ. ಈ ವಿಶ್ವವಿದ್ಯಾಲಯಗಳ ಅವಶ್ಯಕತೆ ಇಲ್ಲ, ಇದರ ಪ್ರಸ್ತುತತೆ ಇಲ್ಲ ಅಂತ ಯಾವ್ದಾದ್ರು ವರದಿ ಇದೆಯಾ? ತೊಂದ್ರೆ ಇಲ್ಲ, ಇವತ್ತು ಅವರಿಗೆ ಪೂರಕವಾಗಿ ವರದಿಯನ್ನ ನೀಡಬಹುದಾಗಿರ್ತಕ್ಕಂತ, ಯೋಚನೆಯನ್ನ ಮಾಡಬಹುದಾಗಿರ್ತಕ್ಕಂತ ಒಂದಷ್ಟು ಜನನಾರು ಸೇರಿಸ್ಕೊಂಡು ಇವರೊಂದು ತಂಡ ಮಾಡಿ ವರದಿ ತಗೊಂಡಿದಾರ? ಏನು ಇಲ್ಲ, ಒಂದ್ ಪೊಲಿಟಿಕಲ್ ಡಿಸಿಷನ್ ತರ ತಗೊಂಡಿದ್ದಾರೆ. ನೋಡಿ, ಒಂದ್ ಊರಿಗೆ ರಸ್ತೆ ಬೇಕು, ಸೇತುವೆ ಬೇಕು ಅಂತಂದ್ರೆ ಅದನ್ನ ಅಲ್ಲಿ ಇರ್ತಕ್ಕಂತ ಯಾರೋ ಒಬ್ಬ MLA ಲೆಟರ್ ಮೇಲೋ, ಅಲ್ಲಿ ಇರ್ತಕ್ಕಂತ ಯಾವ್ದೋ ಒಂದು ಬೇಡಿಕೆ ಆಧಾರದ ಮೇಲೆ ಮಾಡ್ಬೋದು. ಆದ್ರೆ ಒಂದು ಯೂನಿವರ್ಸಿಟಿಯನ್ನ ತೆಗಿಯೋಕ್ ಆಗೋದಿಲ್ಲ. ಆ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡಬಹುದು. ಅದೇ ರೀತಿನಲ್ಲಿ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗಿರೋದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳಲಿಕ್ಕೆ ಹೊರಡ್ತೇನೆ, ಅರವಿಂದ್ ಸರ್ ಮಾತಾಡ್ತಾ ಹೇಳಿದ್ರು ಸ್ವಾಯತ್ತ ಸಂಸ್ಥೆಗಳ ರೀತಿನಲ್ಲಿ ಕೆಲಸ ಮಾಡ್ತಿತ್ತು ಅಂತ. ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯ 3 ಯೂನಿವರ್ಸಿಟಿ ಮಾಡಿದ್ದಾರೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಮನಮೋಹನ್ ಸಿಂಗ್ ಅವ್ರ ಹೆಸರು ನೀಡ್ಲಿಕ್ಕೆ ಸರ್ಕಾರ ಬಹಳ ಉತ್ಸುಕತೆ ಇದೆ, ಸಾಕಷ್ಟು ಚರ್ಚೆ ನಡೀತಿದೆ, ನಾನು ಆ ಚರ್ಚೆಗೆ ಹೋಗೋದಿಲ್ಲ. ಇವತ್ತು ನೃಪತುಂಗ ಯೂನಿವರ್ಸಿಟಿ ಮತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ನೋಡಿದಾಗ ನಿಮಗೆ ನೃಪತುಂಗ ಯೂನಿವರ್ಸಿಟಿ ಬಹಳ ಸ್ಟ್ರಾಂಗ್ ಯೂನಿವರ್ಸಿಟಿ, 70% ಪರ್ಮನೆಂಟ್ ಎಂಪ್ಲಾಯೀಸ್ ಇದ್ದಾರೆ. ನೀವು ಮೊನ್ನೆ ಕಾನ್ವೊಕೇಶನ್ ಆಗಿದೆ, ಸರ್ಕಾರದ ಯಾವುದೇ ಅನುದಾನಕ್ಕೆ ಕಾಯ್ದಲೆ ಬಹಳ ಒಂದು ಒಳ್ಳೆ ಶಿಕ್ಷಣವನ್ನ ನೃಪತುಂಗ ಯೂನಿವರ್ಸಿಟಿ ಇವತ್ತು ಕೊಡ್ತಾ ಇದೆ. ಅರೆ ಇವತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಏನಾಗಿದೆ ಅಂದ್ರೆ, ನೀವು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಏನು? ಇವತ್ತು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂತು. ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ಪ್ರಕಾರ ನೋಡಿ, ಈ ಹಿಂದೆ ಧಾರವಾಡ ವಿಶ್ವವಿದ್ಯಾಲಯ ಇತ್ತು, ಬೆಂಗಳೂರು ವಿಶ್ವವಿದ್ಯಾಲಯ ಇತ್ತು, ಮೈಸೂರು ವಿಶ್ವವಿದ್ಯಾಲಯ ಇತ್ತು. ಅವತ್ತಂಗಾದ್ರೆ ಇರ್ಲಿಲ್ವಾ? ಒಳ್ಳೆ ಶಿಕ್ಷಣ ಸಿಗ್ತಿರ್ಲಿಲ್ವಾ? ಅವತ್ತೇನಾದ್ರು ಸಮಸ್ಯೆ ಇತ್ತಾ? ಹಾಗಾದ್ರೆ ಅದೇ 3 ವಿಶ್ವವಿದ್ಯಾಲಯ ಉಳಿಸ್ಕೊಳ್ಳೋಣ ಬಿಡಿ, ಮತ್ತೆ ಬೇರೆ ಯಾಕೆ ಯೂನಿವರ್ಸಿಟಿಗಳನ್ನ ಮಾಡ್ಬೇಕಿತ್ತು? ಆ ಪ್ರಶ್ನೆಯನ್ನ ಕೇಳಿದಾಗ ಉತ್ತರ ಇಲ್ಲ.
ಇವತ್ತು ನಾವೇನೋ ಹೊಸ ವಿಶ್ವವಿದ್ಯಾಲಯಗಳನ್ನ ಮಾಡ್ಲಿಕ್ಕೆ ಹೊರಡ್ತೀವಿ ಅಂತಂದಾಗ ಅದರಲ್ಲಿ ಮತ್ತೆ ನಾವು ಮೂಲವಾಗಿ ನಮ್ಮ ಒಂದ್ ಯಾವ್ದೋ ಯೂನಿವರ್ಸಿಟಿಯನ್ನು ಉಳಿಸ್ಕೊಳೋದು, ನಾವು ಇನ್ಯಾವುದಕ್ಕೂ ಸ್ವಾಯತ್ತ ಮಾಡಿದ್ವಿ ಆತರ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಬೇರೆ ಬೇರೆ ಡಿಸಿಪ್ಲಿನ್ಸ್ ಇರ್ತಕ್ಕಂತ ಈ ವಿಶ್ವವಿದ್ಯಾಲಯಗಳ ಅವಶ್ಯಕತೆ ಇವತ್ತು ತುಂಬಾ ಜಾಸ್ತಿ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇದನ್ನ ಮುಚ್ಚಲಿಕ್ಕೆ ಕಾರಣ ಏನು? ನಮ್ಗೆ ಹಣಕಾಸನ್ನ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ. ಮೇಜರ್ ಇಶ್ಯೂ ಇರ್ತಕ್ಕಂಥದ್ದು ಅದೇನೆ. ಇಲ್ಲ ಇದರ ಅವಶ್ಯಕತೆನೇ ಇಲ್ಲ ಅಂತ ಯಾವ್ದಾದ್ರು ವರದಿ ಕೊಟ್ಟಿದ್ಯಾ? ಯಾವ್ದಾದ್ರು ಶಿಕ್ಷಣ ತಜ್ಞರ ತಂಡ ಈ 9 ವಿಶ್ವವಿದ್ಯಾಲಯಗಳ ಅವಶ್ಯಕತೆ ಇವತ್ತಿಗಿಲ್ಲ ಅನ್ನೋ ವರದಿ ಕೊಟ್ಟಿದೆ ಅಂದ್ರೆ ಅದ್ರ ಆಧಾರದ ಮೇಲೆ ಡಿಬೇಟ್ ಆಗ್ಲಿ, ಚರ್ಚೆ ಆಗ್ಲಿ, ಪಬ್ಲಿಕ್ ಡೆಕೋರಮ್ ಅಲ್ಲಿ ಚರ್ಚೆ ಆದ ನಂತರದಲ್ಲಿ ನಿರ್ಧಾರ ಮಾಡ್ಲಿ ಸರ್ಕಾರ. ಹಾಗಾಗಿ ಸರ್ಕಾರದ ಈ ನಿರ್ಧಾರ ಏನಿದೆ ನೋಡಿ, ಕೊಪ್ಪಳ ಯೂನಿವರ್ಸಿಟಿ ಮುಚ್ಚಲಿಕ್ಕೆ ಆಗೋದಿಲ್ಲ. ನೋಡಿ, ಇದ್ರಲ್ಲಿ ಮತ್ತೆ ಪಾಲಿಟಿಕ್ಸ್ ಬರುತ್ತೆ. ನಾನು ಹೇಳ್ತೀನಿ, ಸರ್ಕಾರ ಮತ್ತೆ ಹಿಂದೆ ಒಂದ್ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ ಬಂದಿದೆ. ಬಸವರಾಜ ರಾಯರೆಡ್ಡಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದ ಕೊಪ್ಪಳ ಯೂನಿವರ್ಸಿಟಿ ಮಾಡ್ಕೊಂಡ್ರು. ಈ ಬಿಲಾಂಗ್ಸ್ ಟು ಕೊಪ್ಪಳ ಡಿಸ್ಟ್ರಿಕ್ಟ್. ನೀವ್ ಹೇಗ್ ಮುಚ್ಚಲಿಕ್ ಬಿಡ್ತಾರೆ? ಹೇಳಿ ನೀವಲ್ಲಿ? ನೀವು ಮೈಸೂರು ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ಗೂ ಚಾಮರಾಜನಗರದ ಸರ್ಟಿಫಿಕೇಟ್ಗೂ ವ್ಯತ್ಯಾಸ ಇಲ್ವಾ? ಖಂಡಿತವಾಗ್ಲೂ ವ್ಯತ್ಯಾಸ ಇದೆ. ಹಂಗಂತನ್ಬಿಟ್ಟು ಯಾವ್ದೋ ಪಾಲಾರ್ ಎನ್ನುವ ಚಾಮರಾಜನಗರದ ಹಳ್ಳಿಗೆ 75 ವರ್ಷದ ನಂತರ ನೆನ್ನೆ ಕರೆಂಟ್ ಬಂದಿದೆ. ಹಾಗಾಗಿ ಚಾಮರಾಜನಗರದಲ್ಲಿ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ಪಾಲಾರ್ನ ಒಬ್ಬ ವಿದ್ಯಾರ್ಥಿ ಪದವಿ ಪಡಿತಾನೆ, ಚಾಮರಾಜನಗರದ ವಿಶ್ವವಿದ್ಯಾಲಯದಿಂದ ಪದವಿ ಪಡಿತಾನೆ ಅಂದ್ರೆ ಅವನಿಗೆ ಹೆಮ್ಮೆ ಇದೆ. ಅದು ಡಿ ಕೆ ಶಿವಕುಮಾರ್ ಅವರಿಗೆ ಚಾಮರಾಜನಗರ ಯೂನಿವರ್ಸಿಟಿ ಬಗ್ಗೆ ಹೆಮ್ಮೆ ಇಲ್ದಲೇ ಇರ್ಬೋದು, ಆದ್ರೆ ಚಾಮರಾಜನಗರದ ಯಾರೋ ಒಬ್ಬ ಹುಡುಗನಿಗೆ ಖಂಡಿತವಾಗ್ಲೂ ಚಾಮರಾಜನಗರ ಯೂನಿವರ್ಸಿಟಿ ಬಗ್ಗೆ ಹೆಮ್ಮೆ ಇದೆ. ಪ್ರಾರಂಭದಲ್ಲಿ ಬೆಂಗಳೂರಿಂದ ಬೇರೆ ಆದಾಗ ತುಮಕೂರಿನ ನಮ್ಗಳಿಗೆ ಅನ್ನಿಸ್ತಿತ್ತು, ಅರೆ ಬೆಂಗಳೂರು ಯೂನಿವರ್ಸಿಟಿ ಅಲ್ವಾ ಅಂತ. ಇಲ್ಲ, ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಪರಿಸ್ಥಿತಿಯನ್ನು ನೋಡಿದಾಗ ತುಮಕೂರು ಯೂನಿವರ್ಸಿಟಿ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಒಂದ್ ನಿಮಿಷ, ಅದ್ ಸರಿ ನೀವ್ ಹೇಳ್ತಾ ಇರೋದು. ಆದ್ರೆ ಅವ್ರು ಹೇಳೋ ಪ್ರಕಾರ ಸಚಿವರು ಅಧ್ಯಾಪಕರಲ್ಲಿ ಹೋಗ್ಲಿಕ್ಕೆ ಕೇಳಲ್ಲ, ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲ. ಒಂದು ಈಗ ನೀವು ಹಾಸನದ್ದೇ ಉದಾಹರಣೆ ತಗೊಂಡ್ರು ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲ ಅನ್ನುವಂಥದ್ದು ದೂರ ಬಹಳ ಸಮಯದಿಂದ ಇದೆ. ಈಗ ವಿದ್ಯಾರ್ಥಿಗಳು ಇಲ್ದಿದ್ದಾಗ ಅಧ್ಯಾಪಕರಲ್ಲಿ ಹೋಗಿ ಪಾಠ ಯಾರಿಗೆ ಮಾಡೋದು ಅನ್ನುವಂತ ಪ್ರಶ್ನೆ ಬರುತ್ತೆ. ಈ ತರದ್ದೆಲ್ಲ ಸಮಸ್ಯೆಗಳಿದೆಯಲ್ವಾ ಸರ್? ವಿದ್ಯಾರ್ಥಿಗಳು ಬರಕ್ ಬೇಕಾದಂತ ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕಾಗುತ್ತೆ. ಹಾಸ್ಟೆಲ್ಸ್ ಗಳ ಅವಶ್ಯಕತೆ ಇರುತ್ತೆ, ಸೆಂಟರ್ಸ್ ಗಳ ಅವಶ್ಯಕತೆ ಇರುತ್ತೆ. ನಿಮಗೆ ಟೀಚಿಂಗ್ ಫ್ಯಾಕಲ್ಟಿನೇ ಇಲ್ಲ ಅಂದಾಗ ಯಾರು ವಿದ್ಯಾರ್ಥಿ ಬರ್ತಾರೆ? ನೋಡಿ, 73% ಇವತ್ತು ಟೀಚಿಂಗ್ ಫ್ಯಾಕಲ್ಟಿ ಕೊರತೆ ಇದೆ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ. ಕೇಂದ್ರ ಸರ್ಕಾರ ಸೆಂಟಿನರಿ ಸೆಲೆಬ್ರೇಷನ್ ಕಾರಣಕ್ಕೋಸ್ಕರ ಧಾರವಾಡ ವಿಶ್ವವಿದ್ಯಾಲಯ ಮತ್ತು ಮೈಸೂರು ವಿಶ್ವವಿದ್ಯಾಲಯಕ್ಕೆ 100 ಕೋಟಿ ರೂಪಾಯಿ ಹಣ ಕೊಟ್ಟಿದೆ. ನಮ್ ರಾಜ್ಯ ಸರ್ಕಾರ ಎಷ್ಟು ಹಣ ಕೊಟ್ಟಿದೆ? ಮೊನ್ನೆ ಬಜೆಟ್ ಅಲ್ಲಿ ಯಾವ್ದಾದ್ರು ವಿಶ್ವವಿದ್ಯಾಲಯಕ್ಕೆ 10 ಕೋಟಿ ಹಣ ಕೊಟ್ಟಿದೀವಿ ಅನ್ನೋ ಉದಾಹರಣೆ ಇದೆಯಾ? ಇವತ್ತು ಕೇಂದ್ರ ಸರ್ಕಾರ ಗುರುತಿಸ್ಬಿಟ್ಟು ಧಾರವಾಡ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ 100 ಕೋಟಿ ಕೊಡ್ತಲ್ಲ ಸೆಂಟಿನರಿ ಸೆಲೆಬ್ರೇಷನ್ ಅಂತ. ನಮ್ ರಾಜ್ಯ ಸರ್ಕಾರ ಎಷ್ಟು ಹಣ ಕೊಟ್ಟಿದೆ? ಸರ್, 1 ನಿಮಿಷ ಸಮಯ ತಗೊಂಡು ಹೇಳ್ತೀನಿ ನೋಡಿ. ಇವತ್ತು ಯೂನಿವರ್ಸಿಟಿಗಳನ್ನ ಪ್ರಜ್ಞಾಪೂರ್ವಕವಾಗಿ ಹತ್ಯೆ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದೆ. ನಾವು ಕೂಡ ಎಲ್ಲೋ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಬೇರೆ ಬೇರೆ ಕಾರಣಕ್ಕೆ ಸುಮ್ನಾಗ್ಬಿಟ್ಟಿದೀವಿ ಅಂತ ಸುಮಾರು ಸತಿ ನನ್ಗನ್ಸುತ್ತೆ. ನೋಡಿ, ಕುವೆಂಪುರವರ ರೀತಿ ಹೆಸರಿಟ್ಕೊಂಡಿರ್ತಕ್ಕಂಥ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ 80 ಕೋರ್ಸ್ ಇದೆ ಅಂದ್ರೆ 50 ಕೋರ್ಸ್ಗಳು ಸೆಲ್ಫ್ ಫೈನಾನ್ಸ್ ಕೋರ್ಸ್. ಒಂದು ಪೀಸ್ ಆಫ್ ಚಾಕ್ ಇಂದ ಹಿಡಿದು ಪ್ರೊಫೆಸರ್ ಕೊಡ್ತಕ್ಕಂಥ ಸಂಬಳದವರೆಗೂ ಕೂಡ ಅಷ್ಟು ಹಣವನ್ನ ವಿದ್ಯಾರ್ಥಿಯಿಂದ ಸಂಗ್ರಹ ಮಾಡಿ ಯೂನಿವರ್ಸಿಟಿಗಳು ಕೊಡುತ್ತೆ. ಈ ಚಂದಕ್ಕೆ ವಿಶ್ವವಿದ್ಯಾಲಯಗಳು ಏನಕ್ಕೆ? ಈ ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ಹಂಗಂತ ವಿಶ್ವವಿದ್ಯಾಲಯ ಮುಚ್ಚಲಿಕ್ಕಾಗತ್ತಾ? ಆಗೋದಿಲ್ಲ. ಹಾಗಾಗಿ ಇವನ್ನ ಸದೃಢ ಮಾಡ್ತಕ್ಕಂತ ನೋಡಿ, ಹಿಂದೆ 2004ರಲ್ಲಿ ಎಸ್ ಎಂ ಕೃಷ್ಣ ಅವರು ಹೈಯರ್ ಮಿನಿಸ್ಟರ್ ಆಗಿದ್ದಾಗ, ಸಿಎಂ ಆಗಿದ್ದಾಗ ನಮ್ದೊಂದು ಡೆಲಿಗೇಷನ್ ಹೇಳಿದ್ರು, ನಮ್ಮ ಸರ್ಕಾರದ ಪ್ರಯಾರಿಟಿ ಪ್ರೈಮರಿ ಎಜುಕೇಶನ್, ಹೈಯರ್ ಎಜುಕೇಶನ್ ಅಲ್ಲ ಅಂತ. ಈ ಧೋರಣೆಯನ್ನ ಸರ್ಕಾರಗಳು ಬಿಟ್ಟಾಗ ಮಾತ್ರ ವಿಶ್ವವಿದ್ಯಾಲಯಗಳು ಉಳಿತವೆ, ಬಿಟ್ರೆ ಇಲ್ಲ ಅಂತಾರೆ ವಿಶ್ವವಿದ್ಯಾಲಯ ಖಂಡಿತವಾಗ್ಲೂ ಉಳಿಯಲ್ಲ. ಎಸ್ ನಿರಂಜನ್ ಆರಾಧ್ಯ ಅವರೇ ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ ಗಳನ್ನ ರೈಸ್ ಮಾಡಿದ್ದಾರೆ ವಿನಯ್ ಅವರು. ನನಗೇನ್ ಅನ್ಸುತ್ತೆ, ನಾನು ಆಗ್ಲೇ ಹೇಳಿದೆ, ಈ ಎಲ್ಲಾ ಚರ್ಚೆಗಳು ಬಹಳ ವಾಸ್ತವಿಕವಾಗಿ ನಡಿಬೇಕು. ನಾನು ಅದನ್ನ ರಾಜಕಾರಣಗೊಳಿಸೋದಕ್ಕೆ ಇಷ್ಟಪಡಲ್ಲ. ವಿಶೇಷವಾಗಿ ಎಜುಕೇಶನ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ. ನಾವು ಏನಾದ್ರೂ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡ್ಬೇಕಾಗತ್ತೆ. ಕನ್ಕರೆಂಟ್ ಲಿಸ್ಟ್ ಅಂದ್ರೆ ಏನು? ಈಗ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ರಾಜ್ಯ ಶಿಕ್ಷಣವನ್ನ ನಿರ್ವಹಿಸ್ತಾ ಇದೆ. ಕೇಂದ್ರ ಸರ್ಕಾರದ ಬಹಳ ಪ್ರಮುಖವಾದಂತ ಜವಾಬ್ದಾರಿ ಏನು? ಕೇಂದ್ರ ಸರ್ಕಾರದ ಬಹಳ ಪ್ರಮುಖವಾದಂತ ಜವಾಬ್ದಾರಿ ವಿಶೇಷವಾಗಿ ಹಣಕಾಸಿನ ಸಂಪನ್ಮೂಲಗಳನ್ನ ಕೊಡೋದು. ನೀವು ಕಳೆದ 2-2.5 ದಶಕಗಳನ್ನ ನೋಡ್ತಾ ಬಂದ್ರೆ ನಾವೇನು ವಿಶ್ವವಿದ್ಯಾನಿಲಯಗಳಿಗೆ ಹಣಕಾಸನ್ನು ಒದಗಿಸ್ತಾ ಇದ್ವಿ ಅದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿದೆ, ಬಹಳ ದೊಡ್ಡ ಮಟ್ಟದಲ್ಲಿ.
ಒಂದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾದ್ದೇನಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಸಹಯೋಗವಿಲ್ಲದೆ ನಾವು ಬಲಿಷ್ಠ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಕಟ್ಟಲಿಕ್ಕೆ ಭಾರತದಲ್ಲಿ ಸಾಧ್ಯ ಇಲ್ಲ ಅಂತ ಅಂಶವನ್ನ ಬಹಳ ಸ್ಪಷ್ಟವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆಮೇಲೆ ಮೋರ್ ಓವರ್ ಬಹಳ ಮುಖ್ಯವಾಗಿ ಮಾತನಾಡ್ಬೇಕಾದ್ದು ಅಂದ್ರೆ ಭಾವನಾತ್ಮಕವಾಗಿ ಮಾತಾಡೋದ್ಕಿಂತ ಹೆಚ್ಚಾಗಿ ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಿ ಎಲ್ಲಾ ಮಕ್ಕಳಿಗೂ ಸಿಗಬೇಕು, ಅದು ಅವರ ಹಳ್ಳಿನಲ್ಲೇ ಸಿಗಬೇಕು, ಅದು ವಾಸ್ತವದ ಅಂಶ. ಆದ್ರೆ ಉನ್ನತ ಶಿಕ್ಷಣದ ವಿಚಾರ ಬಂದಾಗ ಇಡೀ ಜಗತ್ತಿವತ್ತು ಕ್ಲಸ್ಟರಿಂಗ್ ಯೂನಿವರ್ಸಿಟೀಸ್, ಕ್ಲಸ್ಟರಿಂಗ್ ಹೈಯರ್ ಎಜುಕೇಶನ್ ಅಂತ ಮಾತಾಡ್ತಿದೆ. ಯಾಕೆ? ನೀವು ಒಂದು ದೊಡ್ಡ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಬೇಕಾದ್ರೆ ಅಲ್ಲಿ ಎಲ್ಲಾ ಸೌಲಭ್ಯಗಳನ್ನ ನೀವು ಕಲ್ಪಿಸ್ಬೇಕಾಗತ್ತೆ. ಅಂದ್ರೆ ನಾನು ಸೌಲಭ್ಯಗಳು ಅಂದ್ರೆ ಕೇವಲ ಪ್ರಾಧ್ಯಾಪಕರು ಅದ್ ಮಾತ್ರ ಹೇಳ್ತಿಲ್ಲ. ಯಾರೋ ಒಂದು ನೆರೆ ಜಿಲ್ಲೆಯವನೋ ಅಥವಾ ದೂರದ ಊರಿನವನೋ ಬರ್ತಾನೆ ಅಂದ್ರೆ ಅವನಿಗೆ ಅತ್ಯುತ್ತಮವಾದಂತ ಹಾಸ್ಟೆಲ್ ಫೆಸಿಲಿಟೀಸ್ ಅನ್ನ ಕೊಡ್ಬೇಕಾಗುತ್ತೆ, ಅತ್ಯುತ್ತಮವಾದಂತ ಸ್ಕಾಲರ್ಶಿಪ್ ಅನ್ನ ಕೊಡ್ಬೇಕಾಗುತ್ತೆ. ಸ್ಕಾಲರ್ಶಿಪ್ ಅನ್ನ ಕೊಡೋದ್ರ ಮೂಲಕ ಅವನಿಗೆ ಫಿನಾನ್ಷಿಯಲಿ ನಾವು ಅವನ ಹ್ಯಾಂಡ್ ಹೋಲ್ಡ್ ಮಾಡ್ಬೇಕಾಗತ್ತೆ, ಕೈ ಹಿಡಿಬೇಕಾಗತ್ತೆ. ಆದ್ರೆ ನೀವು ಕಳೆದ 10-12 ವರ್ಷಗಳ ಬೆಳವಣಿಗೆಯನ್ನು ನೋಡಿ, ನಾವಿದ್ದ ಎಲ್ಲಾ ಸ್ಕಾಲರ್ಶಿಪ್ಸ್ ಅನ್ನ ನಿಲ್ಲಿಸ್ತಾ ಇದೀವಿ. UGC ಯಾವುದು ಮೂಲಭೂತವಾಗಿ ಅನುದಾನ ಕೊಡ್ಬೇಕೋ ಇವತ್ತು ಅದು ಒಂದ್ ರೀತಿ ಸವಾರಿ ಮಾಡ್ತಕ್ಕಂಥ ಸಂಸ್ಥೆ ಆಗಿದೆ. ಅನುದಾನ ಕೊಡ್ಬೇಕಾಗಿರೋದು ಅವ್ರ ಮುಖ್ಯವಾದಂತ ಕೆಲಸ. ವಿಶ್ವವಿದ್ಯಾನಿಲಯಗಳಿಗೆ ಅನುದಾನ ಕೊಡೋದ್ರ ಮೂಲಕ ಮತ್ತು ಒಂದು ಅಕಾಡೆಮಿಕ್ ಸಪೋರ್ಟ್ ಕೊಡೋದ್ರ ಮೂಲಕ ಆ ವಿಶ್ವವಿದ್ಯಾನಿಲಯಗಳನ್ನ ಮೇಲೆತ್ತಬೇಕು. ಆದ್ರೆ ಇವತ್ತು ನಾವ್ ಏನ್ ಮಾಡ್ತಿದೀವಿ? ಸೊ ಹಾಗಾಗಿ ಎಲ್ಲಾ ಪ್ರಶ್ನೆಗಳು ಬಹಳ ಪ್ರಮುಖವಾಗ್ತವೆ. ಆಮೇಲೆ ಬಹುಶಃ ಕರ್ನಾಟಕ ಸರ್ಕಾರ, ನಾನು ಪೇಪರ್ ಅಲ್ಲಿ ಓದಂತೆ, ನಾನೇನು ಓದಿದ್ದೇನೆ, ಅವರು ಒಂದು ಸಮಿತಿಯನ್ನ ಈ ಒಂದು ವಿಶ್ವವಿದ್ಯಾನಿಲಯಗಳನ್ನ ಏನು ಬಹಳ ಆತುರವಾಗಿ NEPಯ ಜಾರಿಯ ಭಾಗವಾಗಿ ಪ್ರಾರಂಭಿಸಲಾಯ್ತು, ಇವುಗಳ ಸಾಧಕ ಬಾಧಕ ಏನು, ಇಲ್ಲಿ ಏನಾಗ್ತಾ ಇದೆ ಏನು ಅನ್ನೋದನ್ನ ನೋಡಿ ನಮಗೆ ಒಂದು ವರದಿಯನ್ನ ಕೊಡಿ ಅಂತ ಹೇಳಿ ಒಂದು ಸಮಿತಿಯನ್ನ ಮಾಡಿದ್ರು. ಆ ಸಮಿತಿ ಬಹಳ ಸಮಗ್ರವಾಗಿ ಅಧ್ಯಯನ ಮಾಡಿ ವರದಿ ಕೊಟ್ಟ ನಂತರನೇ ಈ ಒಂದು ತೀರ್ಮಾನ. ಅವರು ಮುಖ್ಯವಾಗಿ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದೇನೆಂದ್ರೆ, ಏನು ಮಾತೃ ಯೂನಿವರ್ಸಿಟೀಸ್ ಇದೆ, ಈಗ ಉದಾಹರಣೆಗೆ ನೋಡಿ, ನೀವು ಇಲ್ಲಿ 6 ಯೂನಿವರ್ಸಿಟೀಸ್ ಏನ್ ಮಾಡಿದ್ರು ಅವರು, ಆ 6 ಯೂನಿವರ್ಸಿಟಿಗೆ ಯಾವುದೇ ರೀತಿಯ ಸ್ವತಂತ್ರವಾದಂತ ಅಸ್ತಿತ್ವ ಇಲ್ಲ. ಅವೆಲ್ಲವೂ ನಡೀತಾ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸ್ನಾತಕೋತ್ತರ ಕೇಂದ್ರಗಳಲ್ಲಿ ಏನು ವಿಶ್ವವಿದ್ಯಾನಿಲಯ ನಡೆಸ್ತೀರಿ ನೀವು? ಹೇಗೆ ಆಮೇಲೆ ಕಂಡೀಷನ್ ಹಾಕ್ತೀರಿ, ಭೂಮಿ ತಗೊಳ್ಳೋ ಹಾಗಿಲ್ಲ, ಯಾವುದೇ ಫ್ಯಾಕಲ್ಟಿ ಹೊಸ ಉದ್ದೇಶ ಸೃಜನೆ ಮಾಡೋ ಹಾಗಿಲ್ಲ. ಆಮೇಲೆ ಅವರು ಒಂದು ಪದ ಬಳಸ್ತಾರೆ, ನನಗನ್ಸುತ್ತೆ, ನನಗೆ ಬಹಳ ಅದ್ರ ಬಗ್ಗೆ ಒಂದು ತಕರಾರಿದೆ. ಏನಂದ್ರೆ ಡಿಜಿಟಲ್ ಎಂಟ್ರಪ್ರಿನಲ್, ಅಂದ್ರೆ ಕೌಶಲಾಧಾರಿತ ಅರ್ನ್ ವೈಲ್ ಯು ಲರ್ನ್ ಅಂತ. ಬಹುಶಃ ವಿಶ್ವವಿದ್ಯಾನಿಲಯಗಳಿರೋದು ಕೌಶಲಾಧಾರಿತ ಶಿಕ್ಷಣಕ್ಕಲ್ಲ, ವಿಶ್ವವಿದ್ಯಾನಿಲಯಗಳಿರೋದು ಉನ್ನತ ಶಿಕ್ಷಣಕ್ಕೆ, ಸಂಶೋಧನೆಗೆ, ಜ್ಞಾನದ ಮಜಲನ್ನ ವಿಸ್ತಾರ ಮಾಡ್ಕೊಳ್ಳಿಕ್ಕೆ, ಬಹಳ ಹೊಸ ಬಗೆಯಲ್ಲಿ ಜ್ಞಾನವನ್ನ ಸಂಶೋಧನೆ ಮಾಡಿ ಹೊಸ ಜ್ಞಾನವನ್ನ, ಏನು ಥಿಯರಿ ಅಂತ ಹೇಳ್ತೇವೆ ನಾವು, ಹೊಸ ಸಿದ್ಧಾಂತಗಳನ್ನ, ಹೊಸ ವಿಷಯಗಳನ್ನ, ಹೊಸ ಜ್ಞಾನವನ್ನ ಕಟ್ಕೊಡೋದಕ್ಕೆ ವಿಶ್ವವಿದ್ಯಾನಿಲಯಗಳಿದಾವೆ ಹೊರತು ಕೌಶಲ ತರಬೇತಿಗೆ ಬೇರೆ ಕಾಲೇಜ್ ಸ್ಕಿಲ್ ಡೆವಲಪ್ಮೆಂಟ್ ವಿಷಯಗಳು ಬೇರೆ ಬೇಕಾಗಿಲ್ಲ. ಸೊ ಹಾಗಾಗಿ ನಾವೆಲ್ಲೋ ಒಂದ್ ಕಡೆ ಸಮಗ್ರವಾಗಿ ಈ ಅಂಶಗಳನ್ನ ನೋಡ್ಬೇಕಾಗುತ್ತೆ. ಈಗ ಉದಾಹರಣೆಗೆ ನೀವು ನೋಡಿ, ಶಿಕ್ಷಣದ ಬಜೆಟ್ ಬಂದಾಗ, ಶಿಕ್ಷಣದ ಬಜೆಟ್ ಕಳೆದ 10 ವರ್ಷದಲ್ಲಿ 3.7 ಇತ್ತು. ಯಾವಾಗ? 2013-14 ಅಲ್ಲಿ. ಅದಿವತ್ತು 2.9 ಬಂದು ನಿಂತಿದೆ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರದ ಬಜೆಟ್. ಆಮೇಲೆ ಕೊಠಾರಿ ಆಯೋಗ 1964-66ರಲ್ಲಿ ನೀವು ದೇಶದ ನಿವ್ವಳ ಉತ್ಪನ್ನ GDP ಅಂತ ಏನ್ ಕರಿತೀವಿ, ಅದರಲ್ಲಿ 6% ಅನ್ನ ಕೊಡ್ಬೇಕು ಅಂತ ಹೇಳಿದ್ರು. ಈಗ ಎಷ್ಟು ಕೊಡ್ತಿದೆ ಕೇಂದ್ರ ಸರ್ಕಾರ? 0.37% ಆಫ್ ದ GDP, ನಾಟ್ ಇವನ್ 1%. ಆವರೇಜ್ ಅನ್ನ ತೆಗೆದುಕೊಂಡ್ರೆ ಮಾತ್ರ 2.9 ಆಗುತ್ತೆ. ಏನ್ ವಿಶ್ವವಿದ್ಯಾನಿಲಯ? ಹಾಗಾದ್ರೆ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡೋದು, ಉನ್ನತ ಶಿಕ್ಷಣ ಕೊಡೋದು ಬರ ರಾಜ್ಯ ಸರ್ಕಾರದ ಜವಾಬ್ದಾರಿಗಳ? ಎಸ್, 1 ಮಿನಿಟ್. ವಿನಯ್ ಏನು ಹೇಳ್ಬೇಕು ಅಂತ ಬಯಸ್ತಾ ಇದ್ದಾರೆ, 1 ನಿಮಿಷ ಹೇಳಿ ವಿನಯ್. ಸರ್, ನನಗೆ ಬಹಳ ಒಂದ್ ಸಣ್ಣ ಕಾಂಟ್ರಡಿಕ್ಷನ್ ನಿರಂಜನ ರಾಜ್ ಅವರು ಹೇಳ್ತಾ ಇರೋದು ನೋಡಿ. ಇದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಶಿಕ್ಷಣ ಕ್ಷೇತ್ರವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂತ ರಾಜ್ಯಪಾಲರ ಅಧಿಕಾರವನ್ನ ಮೊಟಕುಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ನಿರಂಜನ ರಾಜ್ ಅವರು ವಿರೋಧನೆ ಮಾಡ್ಲಿಲ್ಲ ನೋಡಿ. ನೀವೊಂದು ಕಂಕರೆಂಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಶಿಕ್ಷಣ ಕ್ಷೇತ್ರ, ನಾವು ಒಂದು ಕಾಂಪ್ರಹೆನ್ಸಿವ್ ಪಾಲಿಸಿಯನ್ನು ಇಟ್ಕೊಂಡ್ಬಿಟ್ಟು ತೆಗೆದುಕೊಂಡು ಹೋಗ್ಬೇಕಾಗಿದೆ. ನೀವ್ ಇದನ್ನ ರಾಜ್ಯಪಾಲರು ಅವ್ರದೇ ಆಗಿರ್ತಕ್ಕಂಥ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಏಕ್ ರಾಜ್ಯಪಾಲರ ವಿಚಾರಕ್ಕೆ ನೀವು ಆಗ್ತೀರಾ ಅಂತ ನಿರಂಜನ ಆರಾಧ್ಯರವರು ಬಹಳ ಪ್ರಭಾವ ಬೀರ್ಬೋದಂತ, ವಿಶೇಷವಾಗಿ ಇವತ್ತಿನ ಸರ್ಕಾರದ ಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಪ್ರಭಾವ ಬೀರ್ಬೋದು. ಅವ್ರ ಮಾತನ್ನ ಗಂಭೀರವಾಗಿ ತಗೊಳುತ್ತೆ. ನಂಗೆ ಆಶ್ಚರ್ಯ ಆಗ್ತಾ ಇದೆ, ಯಾಕೆ ರಾಜ್ಯಪಾಲರ ಅಧಿಕಾರವನ್ನ ಈ ರಾಜ್ಯ ಸರ್ಕಾರ ಕಿತ್ತಾಕ್ಲಿಕ್ಕೆ ಹೊರಟಾಗ, ಇಲ್ಲ ಕೇಂದ್ರ ಸರ್ಕಾರ
ಬೀಳ್ಲಿಲ್ಲ ಅಂತ, ಚಾಟಿ ಬೀಳ್ಲಿಲ್ಲ ಅಂತ. ವೆರಿ ಲಾಜಿಕಲ್ ಕ್ವಶನ್. ಪರ್ಸನಲ್ ವಿಚಾರ ತಂದಿದ್ದಾರೆ. ಖಂಡಿತ ನಾನು ಅದ್ರ ಬಗ್ಗೆ ಮಾತನಾಡಿದ್ದೇನೆ. ನನ್ನ ಮಾತು ಪಬ್ಲಿಕ್ ಡೊಮೈನ್ ಅಲ್ಲಿ ಬಂದಿರತಕ್ಕಂತ ಪೇಪರ್ ಕಟ್ಟಿಂಗ್ ಅನ್ನ ಸ್ನೇಹಿತರಾದಂತ ವಿನಯರ್ ಅವರಿಗೆ ಕಳಿಸ್ಕೊಡ್ತೇನೆ. ನಾನು ಹೇಳಿದ್ದೇನೆ ರಾಜ್ಯ ಸರ್ಕಾರಕ್ಕೆ, ಯಾವುದೇ ಕಾರಣದಿಂದ ರಾಜ್ಯ ಸರ್ಕಾರ, ಅದಕ್ಕೆ ಮುಖ್ಯವಾದಂತ ಕಾರಣ ಏನು, ಹೇಗ್ ನಡ್ಕೋತಿದ್ದಾರೆ ಗವರ್ನರ್ಗಳು. ನೀವು ಆ ಕೇರಳ ಗವರ್ನರು ಮತ್ತೆ ಆ ತಮಿಳ್ನಾಡು ಗವರ್ನರ್ ಅನ್ನ ನೋಡಿದ್ರೆ ಅಸಹ್ಯ ಹುಟ್ಟಿಸುತ್ತೆ. ಪಾಲಿಟಿಕ್ಸ್, ಒಬ್ಬ ರೆಗ್ಯುಲರ್ ಸೀಸನ್ಡ್ ಪಾಲಿಟಿಷಿಯನ್ ಮಾಡೋದಕ್ಕಿಂತ ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ. ಬಹುಶಃ ಅವರು ಸಂವಿಧಾನದಲ್ಲಿ ಒಬ್ಬ ಕುಲಾಧಿಪತಿ ಅಥವಾ ಏನ್ ಅವ್ರಿಗೆ ಒಂದು ಕಾನ್ಸ್ಟಿಟ್ಯೂಷನಲ್ ರೋಲ್ ಕೊಟ್ಟಿದೆ, ಅದನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಈ ರೀತಿಯ ಅನಾಹುತಗಳಾಗುತ್ತೆ. ಈ ರೀತಿಯ ಅನಾಹುತಗಳಾಗ್ಲಿಕ್ಕೆ ಕಾರಣ ಯಾರು? ಖಂಡಿತ ನನ್ನ ಪ್ರಕಾರ ರಾಜ್ಯ ಸರ್ಕಾರ ಅಲ್ಲ. ಆ ಗವರ್ನರ ನಡೆ, ಅವ್ರು ನಡ್ಕೊಂಡಂತ ರೀತಿಗಳು, ವಿದ್ಯಾರ್ಥಿ ಸಂಘಟನೆಗಳ ಬಗ್ಗೆ ಅಷ್ಟೊಂದು ಏನೋ ಕಟುವಾಗಿ ಮಾತನಾಡ್ತಕ್ಕಂಥದ್ದು, ಬಹುಶಃ ನನಗೆ ವಿದ್ಯಾರ್ಥಿ ಸಂಘಟನೆಗಳೇ ಬೇಡ ಅನ್ನೋದು ವಾಟ್ ಕೈಂಡ್ ಆಫ್ ಎ ಡೆಮೋಕ್ರಟೈಸೇಷನ್ ಆಫ್ ಎಜುಕೇಶನ್? ಶಿಕ್ಷಣದ ಏನೋ ಪ್ರಜಾಪ್ರಭುತ್ವೀಕರಣ ಅಂತ ಹೇಳ್ತೇವೆ, ಕ್ಯಾಂಪಸ್ಗಳು ಪ್ರಜಾಪ್ರಭುತ್ವೀಕರಣದ ನೆಲೆಗಳಾಗ್ಬೇಕು ಅಂತ ಹೇಳ್ತೇವೆ, ಆ ಕ್ಯಾಂಪಸ್ಗಳು ಸಂವಿಧಾನದ ತೊಟ್ಟಿಲುಗಳು ಅಂತ ಹೇಳ್ತೇವೆ. ಆದ್ರೆ ಸಂವಿಧಾನದ ಹುದ್ದೆಯನ್ನ ಅಲಂಕರಿಸಿರ್ತಕ್ಕಂಥವ್ರು ಅಲ್ಲಿ ಯಾವುದೋ ಒಂದು ಬಗೆಯ ಏನೋ ಅಪೀಸ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಎಲ್ಲಾ ಬಗೆಯ ಇಂಟರ್ವೆನ್ಷನ್ಸ್ ಅನ್ನ ಮಾಡ್ತಾರೆ ಅಂದ್ರೆ ಅದು ತಪ್ಪಾಗುತ್ತೆ. ವಿನಯ್, ಆದ್ರೂ ಕೂಡ ನಿಮ್ಮ ಮಾತು ನಾನು ಖಂಡಿತ ಅದ್ರ ಪಬ್ಲಿಕ್ ಡೊಮೈನ್ ಅಲ್ಲಿ ನಾನು ಮಾತಾಡಿರೋದನ್ನ ತಮ್ಗೆ ಕಳ್ಸಿಕೊಡ್ತೇನೆ. ನಾನು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಅಂತ ತಾವೇನ್ ಹೇಳ್ತಿದ್ದೀರಿ ಇಲ್ಲಿ, ಖಂಡಿತ ಅದ್ರ ಬಗ್ಗೆ ಹೇಳಿದ್ದೇನೆ. ಆ ಹುದ್ದೆಗಳನ್ನ ಆ ರೀತಿ ಮಾಡ್ತಕ್ಕಂಥದ್ದು ತಪ್ಪು. ಅಕಸ್ಮಾತ್ ಏನಾದ್ರೂ ಆ ತರ ಆಗಿದ್ರೆ ಅದಕ್ಕೆ ಖಂಡಿತ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಾಗಿ ಆ ಗವರ್ನರ ನಡೆನುಡಿಗಳೇ ಕಾರಣ ಅಂತ ಖಂಡಿತ ನಾನು ಹೇಳಿದ್ದೇನೆ. ಮಾಡಿದ್ರೆ ಖಂಡಿತ ಸ್ವಾಗತಾರ್ಹ. ಇನ್ನೂ ಹೆಚ್ಚಿನ ಧ್ವನಿಯನ್ನ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಾವೆಲ್ಲರೂ ಅರವಿಂದ್, ನೀವು ಆರಂಭದಲ್ಲಿ ನೀವು ಹೇಳುವಾಗ ಹೇಳಿದ್ರಿ ಈ ಖಾಸಗಿ ಮತ್ತು ಇದು ಖಾಸಗೀಕರಣಕ್ಕೆ ಸರ್ಕಾರ ಒತ್ತು ಕೊಡ್ತದೆ ಇದು ಅನ್ನುವ ರೀತಿಯಲ್ಲಿ ಒಂದು ಅನುಮಾನ ಬರ್ತಾ ಇದೆ ಅನ್ನುವ ರೀತಿಯಲ್ಲಿ ನೀವು ಹೇಳಿದ್ರಿ. ಖಾಸಗಿ ವಿಶ್ವವಿದ್ಯಾನಿಲಯಗಳು ಇವತ್ತು ಭಾರತದಲ್ಲಿ ಸರ್ಕಾರಿ ವಿಶ್ವವಿದ್ಯಾನಿಲಯಗಳಿಗೆ ಹೋಲಿಸಿದರೆ ಯಾವ ಸ್ಥಿತಿನಲ್ಲಿದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ? ಅದೇ ಒಳ್ಳೆಯದು ಅಂತ ಹೇಳಿ ಅನಿಸ್ತಾ ಇದೆಯಾ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ? ಅಥವಾ ಸರ್ಕಾರಿ ವಿಶ್ವವಿದ್ಯಾನಿಲಯಗಳು ಇವತ್ತು ಕೂಡ ಒಂದು ಅದ್ಭುತವಾದಂತಹ ಒಂದು ಫೌಂಡೇಶನ್ ಅನ್ನು ಇಟ್ಕೊಂಡಿವೆ ಮತ್ತು ಜ್ಞಾನ ವಿಸ್ತರಣೆಗೆ ಹೆಚ್ಚಿನ ಸಾಧನಗಳಾಗಿವೆ ಅಂತ ಹೇಳಿ ಅನಿಸ್ತಾ ಇದೆಯಾ? ಇಲ್ಲ, ಖಾಸಗಿ ವಿಶ್ವವಿದ್ಯಾನಿಲಯಗಳು ಬೇಕು ಮತ್ತು ಸರ್ಕಾರಿ ವಿಶ್ವವಿದ್ಯಾನಿಲಯಗಳು ಬೇಕು. ಪರಸ್ಪರ ಸ್ಪರ್ಧೆ ಇದ್ದಾಗಲೇ ಮೌಲಿಕವಾದಂತಹ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಸರ್ಕಾರಿ ಸಂಸ್ಥೆಗಳಿಗೆ ಇರಬೇಕಾದಂತಹ ಒಂದು ಚಾರಿತ್ರಿಕ ನೆಲೆಗಟ್ಟು, ಶೈಕ್ಷಣಿಕ ಶೈಕ್ಷಣಿಕವಾದಂತಹ ನೆಲೆಗಟ್ಟು ಖಾಸಗಿ ಸಂಸ್ಥೆಗಳಿಗಿಲ್ಲ. ಇತ್ತೀಚೆಗೆ ಅವು ಪ್ರವೇಶ ಪಡ್ಕೊಂಡ್ಬಿಟ್ಟು ಮೇಲ್ ಎದ್ದಿದ್ರಿಂದಾಗಿ ಆಧುನಿಕ ಶಿಕ್ಷಣದ ಪರಿಧಿಗೆ ಹೆಚ್ಚು ಅಳವಡಿಸಿಕೊಂಡಿವೆ, ಅದನ್ನ ಹೆಚ್ಚು ತನ್ನ ತೋಳ್ತೆಕ್ಕೆಗೆ ಬಿಗಿದಪ್ಪಿಕೊಂಡಿವೆ. ಆದ್ರೆ ಸರ್ಕಾರಿ ಸಂಸ್ಥೆಗಳು ಆ ಪ್ರಮಾಣದಲ್ಲಿ ಬಿಗಿದಪ್ಪಿಕೊಳ್ಳೋದ್ರಲ್ಲಿ ಸೋತಿವೆ. ಈ ಕಾರಣದಿಂದ ಏನಾಗ್ತಾ ಇದೆ, ಹೊಸ ಅಂಗ ಸಂಸ್ಥೆಗಳು ಅಥವಾ ಸ್ನಾತಕೋತ್ತರ ಕೇಂದ್ರಗಳು ಅವು ಏನು ಆಧುನಿಕ ನೆಲೆಯಿಂದ ಬೆಳೆಯೋದಕ್ಕೆ ಆಸ್ಪದಗಳು ಇದ್ವೋ ಅಥವಾ ಇದ್ದಾವೆಯೋ ಅಂತವುಗಳನ್ನು ಪರೋಕ್ಷವಾಗಿ ಇಲ್ಲಿ ಮೊಟಕುಗೊಳಿಸಿದ ಹಾಗೆ ಆಗತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಆ ಸಂಸ್ಥೆಗಳನ್ನು ಮೂಲಭೂತವಾಗಿ ಆಧುನಿಕ ನೆಲೆಯಿಂದ ಬೆಳವಣಿಗೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿಯೇ ಅವುಗಳನ್ನು ವಿಸ್ತರಿಸಲಾಗಿತ್ತು ಅಥವಾ ಅಂಗ ಶಾಖೆಗಳನ್ನಾಗಿ ತಂದಿದ್ದಾಗಿತ್ತು. ಆದ್ರೆ ಬೆಳೆಸಬೇಕಾದ ರೀತಿಯಲ್ಲಿ ಬೆಳೆಸಲಿಕ್ಕೆ ಆಗದೆ ಇರೋದ್ರಿಂದ ಏನ್ ಮಾಡ್ಲಾಗ್ತಾ ಇದೆ, ಇವುಗಳನ್ನ ಮರ್ಜ್ ಮಾಡ್ಲಾಗ್ತಾ ಇದೆ. ಈಗ ಮರ್ಜ್ ಮಾಡುವ ಕ್ರಿಯೆಯು ಕೂಡ ಏನಾಗುತ್ತೆ, ಪರೋಕ್ಷವಾಗಿ ಖಾಸಗಿ ಸಂಸ್ಥೆಗಳಿಗೆ ಸಹಾಯ ಮಾಡಿದ ಹಾಗೆ ಆಗುತ್ತೆ. ಒಂದು ರೀತಿಯಲ್ಲಿ ರಾಜಕಾರಣಿಗಳೇ ಶೈಕ್ಷಣಿಕ ಸಂಸ್ಥೆಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಹೀಗೆ ಕೂತ್ಕೊಂಡಿದ್ದ ಕಾರಣಕ್ಕೋಸ್ಕರವಾಗಿ ಪರೋಕ್ಷವಾಗಿ ಏನಾಗ್ತಾ ಇದೆ, ಸರ್ಕಾರಿ ಸಂಸ್ಥೆಗಳ ದೌರ್ಬಲ್ಯಕ್ಕೆ ಕಾರಣವೂ ಕೂಡ ಇಲ್ಲಿ ಅಂತರಂಗದಲ್ಲಿಯೇ ಇದೆಯೇನೋ ಅನ್ನುವ ಅನುಮಾನಗಳು ಮೂಡ್ತವೆ ಅಂತ ಹೇಳಿದ್ದು ನಾವು. ಎಸ್, ಇದು ಒಂದು ಮೂಲ ಪ್ರಶ್ನೆ ಮೊದಲಿಂದ ನಮ್ಮಲ್ಲಿದೆ. ಏನಂತ ಹೇಳಿದ್ರೆ, ಶಿಕ್ಷಣದ ಖಾಸಗೀಕರಣಕ್ಕೆ ಸಂಬಂಧಿಸಿದ, ಅದು ಪ್ರಾಥಮಿಕ ಹಂತದಿಂದ ಹಿಡಿದು ನಮ್ಮ ಉನ್ನತ ಶಿಕ್ಷಣದವರೆಗೂ ಕೂಡ ಅದು ನಮಗೆ ಕಾಣಿಸ್ತಾ ಇದೆ. ಈ ಇನ್ನೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳ್ಬೇಕಿಲ್ಲಿ, ಆಗಲೇನೋ ಆ ಮಾತು ಬಂತು, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತನ್ನುವಂತಹದ್ದು. ಅದರಲ್ಲಿ ಮಾನವಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತು ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಅನ್ನೋದು ಒಂದ್ ಕಡೆಗೆ,
ಹಾಗೆಯೇ ಇತರ ವಿಷಯಗಳಿಗೂ ಕೂಡ, ಸೈನ್ಸ್ ವಿಷಯಗಳಿಗೂ ಕೂಡ ಕೆಲವೊಂದಿಷ್ಟು ವಿಷಯಗಳಲ್ಲಿ ಏನಾಗ್ತಾ ಇದೆ, ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಡಿಮೆ ಆಗ್ತಾ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಹೇಳಲಾಗತ್ತೆ. ಆದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುವ ಕಡಿಮೆಯಾಗುವ ಪ್ರಶ್ನೆ ಇದು ಪ್ರಧಾನ ಅಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಆಯಾ ವಿಭಾಗಗಳು ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ಬೆಳೆಸಬೇಕೋ ಅಥವಾ ವರ್ತಮಾನಕ್ಕೆ ಸಂಬಂಧಿಸಿದಂತೆ ತನ್ನನ್ನು ತಾನು ಉನ್ನತೀಕರಣ ಮಾಡಿಕೊಳ್ಳಲಿಕ್ಕೆ ಆಗದೆ ಹೋದಾಗ ಏನಾಗುತ್ತೆ, ಅದು ಹಿಂದೆ ಬೀಳ್ತದೆಯೇ ವಿನಃ ಅದು ಉನ್ನತೀಕರಣ ಮಾಡಿಕೊಂಡಿದ್ದೇ ಆದ್ರೆ ಸಮಕಾಲೀನ ಸಂದರ್ಭದಲ್ಲಿ ಸ್ಪರ್ಧೆಗೆ ಎದೆಯೊಡ್ಡಿ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಎದೆಯೊಡ್ಡಿ ನಿಲ್ಲುವಂತಹ ಸ್ವರೂಪದಲ್ಲಿ ಸರ್ಕಾರಗಳು ಏನ್ ಮಾಡಬೇಕಾಗಿದೆ, ಬೆಳೆಸಬೇಕಾಗಿದೆ. ಆಗಲೇ ಮಾತು ಬಂತು ಅನುದಾನದ ಪ್ರಶ್ನೆಯ ಬಗ್ಗೆ. ಆದ್ರೆ ಅನುದಾನ UGCಯ ಮೂಲಕ ಬರಬೇಕಾದಂತ ಅನುದಾನ ಸಂಪೂರ್ಣವಾಗಿ ಏನಾಗಿವೆ, ಸ್ಥಗಿತಗೊಂಡು ಹೋಗಿವೆ ಅನ್ನುವಷ್ಟರ ಮಟ್ಟಿಗೆ ನಿಂತು ಹೋಗ್ಬಿಟ್ಟಿವೆ. ಅವರಿಗೆ ಏನಾಗೋಗಿದೆ, ಉನ್ನತ ಶಿಕ್ಷಣ ಅನಗತ್ಯ, ಉನ್ನತ ಶಿಕ್ಷಣ ಇರೋದ್ರಿಂದ ರಾಷ್ಟ್ರಕ್ಕೆ ಆತಂಕವೇನೋ ಅನ್ನುವ ಮನೋಭಾವ ಕೆಲವರಲ್ಲಿ ಜಾಗೃತ ಆಗಿದೆ ಅಂತ ಅನ್ಸುತ್ತೆ. ಈ ಉನ್ನತ ಶಿಕ್ಷಣ ಗೌಣವಾಗಿದ್ದೆ ಆದ್ರೆ ರಾಷ್ಟ್ರದ ಚಲನೆ ಸುಲಭ ಸಾಧ್ಯ ಅನ್ನುವ ಗ್ರಹಿಕೆ ಬಹುಶಃ ರಾಜಕೀಯ ವ್ಯವಸ್ಥೆಯಲ್ಲಿ ಮೂಡಿದೆ ಏನೋ ಅಂತ ಅನ್ಸಿದೆ. ಈ ಕಾರಣಕ್ಕಾಗಿ ಇಂಥವೆಲ್ಲ ಚಟುವಟಿಕೆಗಳು ಪರೋಕ್ಷವಾಗಿ ವೈಜ್ಞಾನಿಕ ಬೆಳವಣಿಗೆಯ ಜೊತೆಗೆ ಇಲ್ಲಿಯ ಖಾಸಗಿ ಹಿತಾಸಕ್ತಿಯ ಬೆಳವಣಿಗೆಗಳು ಪರಸ್ಪರ ಒಳಗೊಂಡು ತೀರಾ ವ್ಯವಸ್ಥೆ ಸಂಕೀರ್ಣವಾಗಿದೆ ಅಂತ ಅನ್ಸಿದೆ. ಎಸ್ ನಿರಂಜನಾರಾಧ್ಯ ಅವರು, ನೀವು ಹೇಳೋದಕ್ಕಿಂತ ಮುಂಚೆ ಈಗ ಈ ವಿದೇಶಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದು ಒಂದು ನನಗೆ ಬೇಕಾಗಿರೋದು. ಈಗ ಎರಡನೇದು, ನಮ್ಗೆ ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ನಮ್ಮ ಭಾರತದಲ್ಲಿರುವಂತಹ ವಿಶ್ವವಿದ್ಯಾನಿಲಯಗಳಿಗೆ ಅಂತ ಒಳ್ಳೆಯ ಒಂದು ಸ್ಥಾನಮಾನ ಏನು ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ನೀವು ವರ್ಲ್ಡ್ ರ್ಯಾಂಕಿಂಗ್ ಅಂತ ಏನು ರ್ಯಾಂಕಿಂಗ್ ಸಂಸ್ಥೆಗಳು ಏನು ಕೊಡ್ತಾ ಇವೆ, ಅದರಲ್ಲಿ ನಮ್ಮದು ಯಾವುದು ಕೂಡ ಬಹಳ ಮುಖ್ಯವಾಗಿ ಕಾಣಿಸೋದಿಲ್ಲ. ಅದು ಇದು ಎರಡಕ್ಕೂ ಸಂಬಂಧಿಸಿ ನಿಮ್ಮ ಒಪಿನಿಯನ್ ಕೊಡಬೇಕು. ಮತ್ತೆ ನೀವೇನು ಹೇಳಲಿಕ್ಕೆ ಹೊರಟಿದ್ರಿ ಸರ್? ಒಂದು, ನನಗೆ ಮಾಲ್ಗತ್ತಿ ಅವ್ರ ಬಗ್ಗೆ ಬಹಳ ಅಪಾರವಾದ ಗೌರವ ಇದೆ. ಒಂದು, ಪರ್ಟಿಕ್ಯುಲರ್ಲಿ ಖಾಸಗಿ ವಲಯ ಶಿಕ್ಷಣ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದನ್ನ ನಾನು ಬಲವಾಗಿ ವಿರೋಧಿಸ್ತೇನೆ. ಯಾಕೆಂದ್ರೆ ನನ್ನ ಬಲವಾದ ನಂಬಿಕೆ ಏನಂತ ಹೇಳಿದ್ರೆ, ಶಿಕ್ಷಣ ಒಂದು ಸಾಮಾಜಿಕ ಒಳಿತು, ಸಾಮಾಜಿಕ ಪರಿವರ್ತನೆಯ ಸಾಧನ. ನನ್ನ ಅನುಭವದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಆ ಒಂದು ನಾರ್ಮೇಟಿವ್ ಫ್ರೇಮ್ ವರ್ಕ್ ಅನ್ನ, ತಾತ್ವಿಕ ಚೌಕಟ್ಟನ್ನ ಅಳವಡಿಸ್ಕೊಂಡಿದ್ದು ಬಹಳ ಕಡಿಮೆ. ಹಿಂದೆ ನಮ್ಮ ಪರೋಪಕಾರಿ ಫಿಲಾಂಥ್ರಫಿಕ್ ನಡೀತಿದ್ದಾಗ ಸ್ವಲ್ಪ ಇತ್ತೆ ಹೊರತು, ಈಗ ಇಡೀ WTO ಒಪ್ಪಂದ ಏನ್ ಹೇಳುತ್ತೆ ಅಂದ್ರೆ, ಸೇವಾ ವಲಯ ಯಾವುದು ನಿಮ್ದಲ್ಲ. ಸೇವಾ ವಲಯ ಯಾಕೆ ಸರ್ಕಾರಗಳು ಮಾಡ್ತೀರಿ? ನೀವು ಸೇವಾ ವಲಯಕ್ಕೆ ನೀವು ಆರೋಗ್ಯ ಆಗ್ಲಿ ಅಥವಾ ಶಿಕ್ಷಣಕ್ಕಾಗ್ಲಿ ಅದು ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ. ಅದನ್ನ ಸಂಪೂರ್ಣವಾಗಿ ಖಾಸಗೀಕರಣ ಮಾಡ್ಬೇಕು ಅನ್ನೋ ಒಂದು. ಇಡೀ ಜಗತ್ತಲ್ಲಿ ನೀವು ನೋಡಿದ್ರೆ ಯಾವ ರೀತಿಯ ಒಂದು ಹೊಸ ಒಂದು ನೆರೇಟಿವ್ ಬಿಲ್ಡ್ ಆಗ್ತಿದೆ ಅಂತ ಹೇಳಿದ್ರೆ, ಖಾಸಗಿನಲ್ಲಿರೋದೆಲ್ಲ ಸರ್ವಶ್ರೇಷ್ಠ, ಸಾರ್ವಜನಿಕ ವಲಯದಲ್ಲಿರೋದು ಕನಿಷ್ಠ ಅನ್ನೋ ಒಂದು ಬಲವಾದಂತ ಒಂದು ನೆರೇಟಿವ್ ಅನ್ನ ಈ ಉದ್ಯಮಿಗಳು ಬಿಲ್ಡ್ ಮಾಡ್ತಾ ಇದ್ದಾರೆ, ಬಹಳ ದೊಡ್ಡ ಮಟ್ಟದಲ್ಲಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಚುನಾಯಿತ ಸರ್ಕಾರ, ಒಂದು ಡೆಮೋಕ್ರೆಟಿಕ್ ಗವರ್ಮೆಂಟ್ ಆರೋಗ್ಯ ಮತ್ತು ಶಿಕ್ಷಣವನ್ನ ಕೊಡದೇ ಇದ್ರೆ ಯಾಕೆ ಬೇಕು ಸರ್ಕಾರಗಳು? ಬಿಕಾಸ್ ಈ ಪ್ರಜಾಪ್ರಭುತ್ವ ಅನ್ನೋದೇ ಒಂದು ಸೋಷಿಯಲ್ ಕಾಂಟ್ರಾಕ್ಟ್, ಜನರ ಮತ್ತೆ ಸರ್ಕಾರದ ನಡುವೆ ಒಂದು ಸಾಮಾಜಿಕ ಒಪ್ಪಂದ. ನೀನ್ ಅದನ್ನ ಕೊಡಲ್ಲಪ್ಪ ಅಂತ ಹೇಳಿದ್ರೆ ನೀನ್ ಯಾಕೆ ಬೇಕು ನನಗೆ? ವೈ ಶುಡ್ ವಿ ನೀಡ್ ಗವರ್ನಮೆಂಟ್ ಅನ್ನೋ ಬಹಳ ಮುಖ್ಯವಾದಂತ ಪ್ರಶ್ನೆ ಬರುತ್ತೆ. ಎರಡು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದಿರಿ ತಾವು. ಈಗ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಹೋಲ್ಸ್ ನೋಡಿದ್ರೆ ವಿಶ್ವವಿದ್ಯಾನಿಲಯಗಳ ಗುಣಮಟ್ಟ ಖಂಡಿತ ಅಲ್ಲಿನ ನೇಮಕಾತಿ ಇರ್ಬೋದು, ಅಲ್ಲಿ ಮಕ್ಕಳಿಗೆ ಸಿಗ್ತಕ್ಕಂತ ಸ್ಕಾಲರ್ಶಿಪ್ ನ ಫೆಸಿಲಿಟೀಸ್ ಇರ್ಬೋದು, ಅವೆಲ್ಲವೂ ಕೂಡ ತುಂಬಾ ಒಂದು ರೀತಿನಲ್ಲಿ ಉತ್ತಮವಾಗಿರೋದ್ರಿಂದ ಅಲ್ಲಿನ ವ್ಯವಸ್ಥೆ ಬಹಳ ಒಂದು ರೀತಿನಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಒಂದು ರೀತಿ ಚೆನ್ನಾಗಿ. ಆದ್ರೆ ನಮ್ಮ ದೇಶದಲ್ಲಿ ಆ ರೀತಿಯ ವ್ಯವಸ್ಥೆಗಳೇ ಇಲ್ಲ. ಸ್ಕಾಲರ್ಶಿಪ್ಸ್ ಅನ್ನ ನಾವೀಗ ಬಹಳ ಗಣನೀಯ ಮಟ್ಟದಲ್ಲಿ ಕಡಿತ ಮಾಡಿದ್ದೇವೆ. ಆಮೇಲೆ ಎಲ್ಲೋ ಒಂದ್ ಕಡೆ ಈ ಖಾಸಗಿ ಸಂಸ್ಥೆಗಳು ಕೂಡ, ಪರ್ಟಿಕ್ಯುಲರ್ಲಿ 2002 TMA ಕೇಸ್ ಬಂದ್ಮೇಲೆ 19G ಅನ್ನ ನಾವು ಹೆಂಗೆ ವ್ಯಾಖ್ಯಾನ ಮಾಡ್ತಾ ಇದೀವಿ ಅಂದ್ರೆ, ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಕ್ಕಂಥದ್ದು ಒಂದು ಉದ್ದಿಮೆ, ಅದೊಂದು ವ್ಯಾಪಾರ ಅನ್ನೋ ರೀತಿ. ನೀವು ಕರ್ನಾಟಕದ ಜಿಯೋಗ್ರಫಿಕಲ್ ಇದನ್ನ ನೋಡಿ, ಒಬ್ಬೊಬ್ಬ ರಾಜಕಾರಣಿಯ ರಿಪಬ್ಲಿಕ್ ಶಿಕ್ಷಣದ ರೀತಿನಲ್ಲಿ. ಇಡೀ ಆ ಜಿಲ್ಲೆನಲ್ಲಿ ಆ ಪ್ರಭಾವಿ ರಾಜಕಾರಣದ ವ್ಯಕ್ತಿ ಯಾರಿರ್ತಾರೋ ಅವ್ರು ನಡೆಸ್ತಿರ್ತಾರೆ ಆ ಜಿಲ್ಲೆಯಲ್ಲಿ. ಇಡೀ ಜಿಲ್ಲೆದ ಅವ್ರದೇ ಒಂದು ರಿಪಬ್ಲಿಕ್. ನಾವು ಪ್ರಜಾಪ್ರಭುತ್ವವಾಗಿ ನಾವು ಇದೀವಿ ಅಂತ ಹೇಳಿದ್ರು ಕೂಡ ಒಂದ್ ರೀತಿ ಫ್ಯೂಡಲ್ ಸಾಮಂತ ರಾಜರುಗಳ ಹಿಂದೆ ಏನಿದ್ರಲ್ಲ ಆ ರೀತಿನೇ ನಡೀತಿರೋದು ಶಿಕ್ಷಣ ಸಂಸ್ಥೆ. ಅವ್ರಿಗೆ ಯಾವ ಫೀ ಕಂಟ್ರೋಲ್ ಇಲ್ಲ,
ಫೀ ರೆಗ್ಯುಲೇಷನ್ ಇಲ್ಲ, ಅಡ್ಮಿಷನ್ಸ್ಗೆ ಯಾವುದೇ ರೀತಿಯ, ಈಗ ನೋಡಿ ಒಂದು ಮೆಡಿಕಲ್ ಸೀಟು ಅಥವಾ ಒಂದು MD ಸೀಟನ್ನು ನೀವು ತೆಗೆದುಕೋಬೇಕಾದ್ರೆ ನೀವು 3 ಕೋಟಿನೋ 4 ಕೋಟಿನೋ ಕೊಟ್ಟು ಒಂದು MD ಸೀಟ್ ತೆಗೆದುಕೊಂಡ್ರೆ ನನ್ಗೆ ಹೇಳಿ, ಪ್ರಾಮಾಣಿಕವಾಗಿ ಅವನ್ ಬಂದು ಜನರಿಗೆ ಸೇವೆ ಕೊಡ್ತಾನ? ಪ್ರಾಮಾಣಿಕವಾಗಿ ಇಲ್ಲ, ನಿರಂಜನ್ ಅವರೇ, ನೀವು ಹೇಳಿದ ಮಾತು ಅಕ್ಷರಶಃ ನಿಜ ಇದೆ. ಸರ್, ಖಾಸಗಿ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ನೀವು ಹೇಳಿದಂತಹ ಮಾತು ಅಕ್ಷರಶಃ ನಿಜ. ಖಾಸಗಿ ಸಂಸ್ಥೆಗಳು ಸಂಪೂರ್ಣವಾಗಿ ವಾಣಿಜ್ಯ ಕೇಂದ್ರಗಳ ಹಾಗೆ ವರ್ತಿಸ್ತಾವೆಯೇ ವಿನಃ ಅವು ಯಾವ ಶೈಕ್ಷಣಿಕ ವ್ಯವಸ್ಥೆಯನ್ನ ಒಂದ್ ರೀತಿಯಲ್ಲಿ ಸಾಮಾಜಿಕ ಉನ್ನತೀಕರಣಕ್ಕೋಸ್ಕರವಾಗಿ ನಾವು ಶಿಕ್ಷಣವನ್ನ ನಡೆಸ್ತೇವೆ ಅಂತನ್ನುವಂತಹ ಮಾತು ಅವರಲ್ಲಿ ಇಲ್ಲವೇ ಇಲ್ಲ ಅನ್ನೋದ್ರಲ್ಲಿ ಖಂಡಿತವಾಗಿಯೂ ನಾನು ಒಪ್ತೇನೆ. ಆದ್ರೆ ನಾನು ಹೇಳುವಂತಹ ಮಾತು ಏನು ಅಂತಂದ್ರೆ, ಸರ್ಕಾರಿ ಸಂಸ್ಥೆಗಳು ಆರೋಗ್ಯಕರವಾಗಿ ಬೆಳಿಬೇಕು ಅಂತ ಅನ್ನುವ ಹಾಗಿದ್ರೆ ಖಾಸಗಿ ಸಂಸ್ಥೆಗಳು ಕೂಡ ಸ್ಪರ್ಧಾತ್ಮಕವಾಗಿ ನಿಲ್ಲಬೇಕು ಅನ್ನುವಂತಹ ಮಾತೇನಿದೆಯೋ, ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವು ಸಮಾನಾಂತರವಾಗಿ ನಡೆದಾಗ ಬೆಳವಣಿಗೆ ತೀವ್ರತರವಾಗಿ ಸಾಧ್ಯ ಆಗುತ್ತೆ ಅನ್ನುವ ಆಲೋಚನಾ ಕ್ರಮಕ್ಕೆ ಹಿನ್ನೆಲೆಯಲ್ಲಿ ನಾನು ಆ ಮಾತು ಹೇಳಿದ್ದೇನೆಯೇ ವಿನಃ ಇದರ ಅರ್ಥ ಖಾಸಗಿ ಸಂಸ್ಥೆಗಳು ಬೇಕೇ ಬೇಕು, ಅವು ಸರ್ಕಾರಿ ಸಂಸ್ಥೆಗಳಿಗಿಂತಲೂ ಹೆಚ್ಚು ಪ್ರಬಲವಾಗಿ ಬೆಳಿಬೇಕು ಅನ್ನುವಂತಹ ಮಾತನ್ನ ಖಂಡಿತವಾಗಿಯೂ ನಾನು ಕೂಡ ಒಪ್ಪೋದಿಲ್ಲ. ಎಸ್ ವಿನಯ್, ನಿರಂಜನ ಆರಾಧ್ಯ ಅವರು ಹೇಳಿದ ಒಂದು ಮಾತು ಸ್ವಲ್ಪ ಚರ್ಚೆಗೆ ಅರ್ಹವಾದಂತು ಅಂತ ಅನಿಸ್ತೇನೆ ನನಗೆ. ಏನಂತ ಹೇಳಿದ್ರೆ, ಸರ್ಕಾರ ಹಾಗಿದ್ರೆ ಇನ್ನೇನ್ ಮಾಡ್ಬೇಕಾಗಿದೆ? ಶಿಕ್ಷಣ ಮತ್ತು ಆರೋಗ್ಯ ಎರಡನ್ನೂ ಬಿಟ್ಕೊಡ್ಬಿಟ್ರೆ ಇನ್ನೇನ್ ಕೆಲಸ ಇದೆ ಸರ್ಕಾರಕ್ಕೆ ಅನ್ನುವಂಥದ್ದು. ಇದು ಬಹಳ ಮೂಲ ನೀತಿಗೆ ಸಂಬಂಧಿಸಿದಂಥದ್ದು. ಮತ್ತು ಕೇಂದ್ರ ಸರ್ಕಾರದ ಇವತ್ತಿನ ನೀತಿಗಳನ್ನು ನಾವು ಗಮನಿಸಿದ್ರೆ ಈ ಪ್ರಶ್ನೆ ಮತ್ತೆ ಮತ್ತೆ ಉದ್ಭವ ಆಗ್ತಾ ಇದೆ. ನೀವೇನ್ ಹೇಳ್ತೀರಿ? ನೀವು ಒಂದು ಪಕ್ಷದ ವಕ್ತಾರರಾಗಿ ಮಾತ್ರ ಅಲ್ಲ, ಶಿಕ್ಷಣಕ್ಕೆ ಕುರಿತು ನೀವು ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿರೋದ್ರಿಂದ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಲ್ಲಿ ಕೂಡ ನೀವು ಬಹಳಷ್ಟು ಕೆಲಸಗಳನ್ನು ಮಾಡಿರೋ ಇಷ್ಟು ವರ್ಷಗಳ ಕಾಲ, ನಿಮ್ಗೆ ಅರಿವಿದೆ, ನಿಮ್ಗೆ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಕೂಡ ಅರಿವಿದೆ ನಿಮ್ಗೆ. ಸರ್, ಖಂಡಿತವಾಗ್ಲೂ ಸಾಕಷ್ಟು ವಿಷಯಗಳು ಇವತ್ತು ಡಿಬೇಟ್ ಮಾಡ್ಬೇಕಾಗಿರೋದಿದೆ. ಸರ್ಕಾರಗಳದ್ದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ಇನ್ನೂ ಸ್ವಲ್ಪ ಸೂಕ್ಷ್ಮಗ್ರಾಹಿಗಳಾಗಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೋಬೇಕಾಗಿದೆ. ನೋಡಿ, ತೆಗೆದುಕೊಂಡಂತ ಎಲ್ಲಾ ನಿರ್ಧಾರವನ್ನ ಫೆಡರಲ್ ಸಿಸ್ಟಮ್ ಒಳಗಡೆಗೆ ಯಾವುದೋ ಒಂದ್ ರಾಜ್ಯ ಒಪ್ಪುತ್ತೆ, ಒಂದ್ ರಾಜ್ಯ ಒಪ್ಪಲ್ಲ, ಈ ತರದ ಸಾಕಷ್ಟು ಸಮಸ್ಯೆಗಳ ಕಾರಣಕ್ಕೋಸ್ಕರನು ಸಾಕಷ್ಟು ಯೋಜನೆಗಳು ನಿಂತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇದ್ರಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರು ಕೊಠಾರಿ ಕಮಿಷನ್ ಬಗ್ಗೆ ಹೇಳಿದ್ರು. ನಾವೆಲ್ಲ ಕೊಠಾರಿ ಕಮಿಷನ್ ವಿಷಯ ಇಟ್ಕೊಂಡು ಸಾಕಷ್ಟು ಹೋರಾಟಗಳನ್ನ ರೂಪಿಸಿದ್ವಿ. 10% ಆಫ್ ದಿ ಟೋಟಲ್ ಬಜೆಟ್, ಅವ್ರ GDP 6% ಅನ್ನೋದನ್ನ ಏನ್ ಹೇಳಿದ್ರು, ನಾವು ಇವತ್ತಿನ ದಿನದಲ್ಲಿ 10% ಆಫ್ ದಿ ಟೋಟಲ್ ಬಜೆಟ್ ಅನ್ನ ನೀವು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡೆ ಕೆಲಸ ಮಾಡ್ತಾ ಇದ್ವಿ. ನಾವು ಅದೇ ವಿಷಯವನ್ನ ಹೇಳ್ತಾ ಇದೀವಿ. ಇವತ್ತು ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಯಾವ ರೀತಿ ಹಣ ಬಿಡುಗಡೆ ಮಾಡ್ತಾ ಇತ್ತು, ಇವತ್ತು ಯಾವ್ದೆಲ್ಲ ಕ್ವೈರೀಸ್ ಗಳಿರ್ಬೋದು, ಮತ್ತೊಂದಷ್ಟು ಇರ್ಬೋದು, ಹರ್ಡಲ್ಗಳು ಜಾಸ್ತಿ ಆಗಿದೆ, ಈ ತರದ ವಿಷಯಗಳನ್ನ ಪರಿಹಾರ ಹುಡುಕೋ ಕೆಲಸವನ್ನು ನಾವು ಖಂಡಿತವಾಗ್ಲೂ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೇನೆ ಇವತ್ತು ಕೇಂದ್ರ ಸರ್ಕಾರ ಇಡೀ ದೇಶವನ್ನ ಮುಂದೆ ಇಟ್ಕೊಂಡು ಯೋಜನೆಗಳನ್ನ ರೂಪಿಸಿದಾಗ, ಇವತ್ತು NEP ರೀತಿಯ ಯೋಜನೆಗಳನ್ನ ರೂಪಿಸಿದಾಗ, ನಾವ್ ಯಾವ್ದೋ ಒಂದು ರಾಜ್ಯ ಇಲ್ಲ ಅಂತ ಆದಾಗ, ನೀವು ಅದೇ ರಾಜ್ಯ UGC ನನಗೆ ಹಣ ಕೊಡ್ಬೇಕು, ಆದ್ರೆ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನ ನನ್ನ ರಾಜ್ಯದಲ್ಲಿ ಲಾಗು ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂದಾಗ, ಇವತ್ತು ನೀಟ್ ಅನ್ನೋ ಒಂದು ವ್ಯವಸ್ಥೆಯನ್ನು ರೂಪಿಸಿದಾಗ, ನೋಡಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅದ್ BJP ಅವ್ರು ತಂದ್ರು, ಕಾಂಗ್ರೆಸ್ನವ್ರು ತಂದ್ರು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಬಾಟಮ್ ಅಪ್ ಸಿಸ್ಟಮ್ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ. 2,30,000ಕ್ಕೂ ಹೆಚ್ಚು ಸಭೆ, ಸೆಮಿನಾರ್, ಸಿಂಪೋಸಿಯಂಗಳನ್ನು ಮಾಡಿ ಬಾಟಮ್ ಅಪ್ ಸಿಸ್ಟಮ್ ಅಲ್ಲಿ ನಾವೇನೋ ಒಂದ್ ತಂದ್ಬಿಟ್ಟಿದೀವಿ, ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಅಲ್ಲ, ಕೆಳ ಹಂತದಲ್ಲಿ ಏನ್ ಅವಶ್ಯಕತೆ ಇದೆ ಅನ್ನೋದ್ರ ಆಧಾರದ ಮೇಲೆಗೆ ಬಂದಿರತಕ್ಕಂಥ NEP. ಇವತ್ತು NEP ಯನ್ನ ಕಾಂಗ್ರೆಸ್ ಆಡಳಿತದ ರಾಜ್ಯಗಳು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ದಕ್ಷಿಣದ ರಾಜ್ಯಗಳು ಇವತ್ತು ನಾವು NEP ಬರ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತೀವಿ. ಅದ್ರ ಜೊತೆಗೇನೆ ನಾವು ಸರ್ಕಾರ ಹಣ ಕೊಡ್ಬೇಕು ಅಂತಾನು ಕೂಡ ಯೋಚನೆ ಮಾಡ್ತೀವಿ. ಅಂದ್ರೆ ನೀವು ಮತ್ತೆ ನಾನು ನಿರಂಜನ ಆರಾಧ್ಯ ಅವ್ರು ಹೇಳ್ದಂತ ಒಂದ್ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡಕ್ಕೂ ಸಂಬಂಧಪಟ್ಟಿರೋ ವಿಷಯಗಳಾಗಿರೋದ್ರಿಂದ ಇದ್ರಲ್ಲಿ ಹೆಚ್ಚು ರಾಜಕೀಯವನ್ನ ಬೆರೆಸ್ದಲೆ ನಾವು ದೇಶದ ಮತ್ತು ಆ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣದ ಗುಣಮಟ್ಟ ಮತ್ತು ಕಡೆಯದಾಗಿ ಇವತ್ತು ಗ್ಲೋಬಲ್ ಸಿನಾರಿಯೋದಲ್ಲಿ ನಾವೆಲ್ಲಿ ಬಂದು ನಿಂತ್ಕೊಂತೀವಿ ಅಂತ ಇದಕ್ ಸಂಬಂಧಪಟ್ಟಿರ್ತಕ್ಕಂಥ ಪೂರಕ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಎಲ್ಲರೂ ಒಂದೊಂದು ಹೆಜ್ಜೆ ಮುಂದಕ್ಕೆ ಬರ್ಬೇಕಾಗತ್ತೆ. ಆಗಷ್ಟೇ ಇದನ್ನ ರೂಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಿಟ್ರೆ ಇವತ್ತು ನಮ್ಗೆ ಪ್ರಾಜೆಕ್ಟ್ ಬೇಕು, ಹಣ ಕೊಡಿ, ಆದ್ರೆ ನೀವು ಹೇಳಿದಂತ ಯಾವ್ದೋ ಒಂದು ವಿಚಾರವನ್ನು ಒಪ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದಾಗ ಈ ರೀತಿ ಒಂದು ಒಳ್ಳೆ ವಿನಯ್ ಇಲ್ಲ, ಸುತ್ತಿ ಬಳಸಬೇಡ. ನೀವು ನೇರವಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ತಮಿಳುನಾಡು ಸರ್ಕಾರಕ್ಕೆ ಸಂಬಂಧಿಸಿದ ವಿವಾದ. ತಮಿಳುನಾಡು ಸರ್ಕಾರ ಮೊದಲಿಂದ ಅಲ್ಲ, ಹೇಳ್ತೀನಿ ಅದು ಅಲ್ಲಿಗೆ ಬರುತ್ತೆ. ಏನಂತ ಹೇಳಿದ್ರೆ ತಮಿಳುನಾಡು ಸರ್ಕಾರ ಮೊದಲಿಂದ ಹೇಳ್ತಾ ಇದೆ, ನಮ್ದು ದ್ವಿಭಾಷಾ ನೀತಿ, ನಮಗೆ ಹಿಂದಿಯ ಅಗತ್ಯ ಇಲ್ಲ, ನಾವು ಇಂಗ್ಲಿಷು ಮತ್ತು ತಮಿಳು
ಕೇಂದ್ರ ಸರ್ಕಾರದ ಜೊತೆಗೆ ಇಂಗ್ಲಿಷ್ ನಲ್ಲಿ ವ್ಯವಹರಿಸ್ತೀವಿ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿ ನಾವು ತಮಿಳಿನಲ್ಲಿ ವ್ಯವಹರಿಸ್ತೀವಿ. ಇತರ ರಾಜ್ಯಗಳ ಜೊತೆಗೂ ಕೂಡ ನಾವು ಬೇಕಾದ್ರೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡ್ಬಿಟ್ಟು ಜಿಒಗಳನ್ನೆಲ್ಲ ಕಳಿಸ್ತೀವಿ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿದೆ. ಮತ್ತು ಇಷ್ಟು ವರ್ಷ ಅವರ ಎಜುಕೇಶನ್ ಫೀಲ್ಡ್ ನಲ್ಲಿ ಅದೇನು ವ್ಯತಿರಿಕ್ತವಾದಂತ ಪರಿಣಾಮವನ್ನು ಬೀರಿಲ್ಲ. ಇವತ್ತಿಗೂ ಕೂಡ ಚೆನ್ನೈಗೆ ಆಗ್ಲಿ ಅಥವಾ ತಮಿಳ್ನಾಡಿಗೆ ಆಗ್ಲಿ ಎಜುಕೇಶನ್ ಫೀಲ್ಡ್ ಅಲ್ಲಿ ಒಳ್ಳೆ ಹೆಸರಿದೆ. IT BT ತಗೊಳ್ಳಿ, ನೀವು ಇನ್ನೊಂದು ತಗೊಳ್ಳಿ, ತಮಿಳ್ನಾಡಿನ ಒಂದು ಸಾಧನೆ ಕೂಡ ಬಹಳ ಉತ್ತಮವಾಗೇ ಇದೆ. ನೀವೀಗ ಫಂಡಿಗೆ ಲಿಂಕ್ ಮಾಡಿದಿರಿ, ಅದನ್ನ ಅವರಿಗೇನು ಬರ್ಬೇಕಾಗಿದ್ದಂತ ಹಣ ಇತ್ತು ಅದಕ್ಕೆ ತಡೆ ಒಡ್ಡಿದ್ರಿ ಕೇಂದ್ರ ಸರ್ಕಾರದವರು. ಆವಾಗ ಈ ಸಮಸ್ಯೆ ಬಂದಿದೆ. ಈಗ ಕರ್ನಾಟಕದಲ್ಲೂ ಒಂದು ಮಾತು ಶುರುವಾಗಿದೆ. ಈಗ ಕಳೆದ ವಾರದಿಂದ ಶುರುವಾಗಿದೆ. ಕರ್ನಾಟಕದಲ್ಲೂ ದ್ವಿಭಾಷಾ ನೀತಿಯನ್ನು ನಾವು ಅಳವಡಿಸಬೇಕು ಅನ್ನುವಂಥದ್ದು. ಅದಕ್ಕೊಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು. ಆ ಹುಡುಗರು ಯಾರು ಆ ಚಳವಳಿಯನ್ನು ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಸುಮಾರು 95,000ಕ್ಕೂ ಹೆಚ್ಚು ಮಂದಿ ಹುಡುಗರು ಹಿಂದಿನಲ್ಲಿ ಫೇಲ್ ಆಗಿದ್ದಾರೆ. ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ಫೇಲ್ ಆಗಿದ್ದಾರೆ ಅನ್ನುವಂಥ ಅಂಕಿಅಂಶವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಸೊ ಇದು ಇಟ್ಸ್ ಎ ಬಹಳ ಕಾಂಪ್ಲೆಕ್ಸ್ ಆದಂತ ಒಂದು ಸಿಚುವೇಶನ್. ನಾನೀಗ ಕೇಳ್ತಾ ಇರೋದು ಕರ್ನಾಟಕಕ್ಕೆ ಸೀಮಿತವಾಗಿ ಇವತ್ತಿನ ನಿರ್ಧಾರ. ಇದನ್ನ ನಾವು ಬೆಳೆಸ್ತಾ ಹೋದ್ರೆ ಇನ್ನೂ 1 ಗಂಟೆ ಚರ್ಚೆ ಮಾಡಬೇಕಾಗುತ್ತೆ. ಅದನ್ನ ಸಪರೇಟ್ ಆಗಿ ನಾವು ಒಂದು ಚರ್ಚೆಗೆ ಎತ್ಕೋಬಹುದು. ಇದು ದ್ವಿಭಾಷಾ ನೀತಿದು ಈಗ ಇರುವಂತ ಸಿಚುವೇಶನ್ ಏನಿದೆ, ಈಗ ಸರ್ಕಾರ ತಗೊಂಡಿರುವಂತ ನಿರ್ಧಾರ ಪ್ರಾಕ್ಟಿಕಲ್ ಹೌದಾ, ಇಟ್ಸ್ ನಾಟ್ ವಯಬಲ್ ಅನ್ನೋದು ಸರಿನಾ? ನಿರಂಜನ ರದ್ದೆ ಅವರು. ಅಲ್ಲ, ಇದು ಕನ್ಸೆನ್ಸಸ್ ಬಿಲ್ಡಿಂಗ್. ಈಗ ಜಾಯಿಂಟ್ ಪಾರ್ಟ್ನರ್ಶಿಪ್ ಆಫ್ ದ ಸ್ಟೇಟ್ ಅಂಡ್ ಸೆಂಟರ್ ಅಂದ್ರೆ ಅದು ಸಹಮತವನ್ನ ಬಿಲ್ಡ್ ಮಾಡ್ತಕ್ಕಂಥ ಪ್ರಕ್ರಿಯೆ. ನಾವೇನ್ ಮಾಡ್ತಿದೀವಿ, ಕನ್ಫ್ರಂಟೇಷನ್ಗೆ ಹೋಗ್ತಿದೀವಿ. ಈಗ ನೋಡಿ, ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಹರಿಯಾಣ ಇಲ್ಲೆಲ್ಲ ಏನ್ ಮಾಡ್ತಿದೀವಿ, ನೀವು ತ್ರಿಭಾಷಾ ಸೂತ್ರವನ್ನ ಅಳವಡಿಸ್ಕೊಳ್ಳದೆ ಇದ್ರೆ ನಿಮ್ಗೆ ಸಮಗ್ರ ಶಿಕ್ಷಾ ಅಭಿಯಾನದ ಕೆಳಗಡೆ ಕೊಡೋ ದುಡ್ಡನ್ನ ನಾವು ನಿಲ್ಲಿಸ್ತೇವೆ ಅಂದ್ರೆ ಇದೇನು ನಿಜವಾಗ್ಲೂ ಒಂದ್ ಸರ್ವಾಧಿಕಾರಿ ನೀತಿ ಆಗಲ್ವಾ? ಆ ವಿಷಯ ಬೇರೆ, ಈ ವಿಷಯ ಬೇರೆ. ಆಮೇಲೆ ತ್ರಿಭಾಷಾ ಸೂತ್ರ ತಾವ್ ಎತ್ತಿದಿರಿ, ಒಂದ್ ಮಾತು ಹೇಳಲೇಬೇಕು ನಾನು. ತ್ರಿಭಾಷಾ ಸೂತ್ರ ಫೇಲ್ ಆಗ್ಲಿಕ್ಕೆ ಯಾರ್ ಕಾರಣ? ತ್ರಿಭಾಷಾ ಸೂತ್ರವನ್ನ ನಾವು ಅಳವಡಿಸ್ಕೊಂಡಾಗ ಇದ್ದಂತ ಒಂದು ಒಪ್ಪಂದ ಏನು, ದಕ್ಷಿಣದ ರಾಜ್ಯಗಳೇನಿದಾವೆ ನಾವು ಹಿಂದಿಯನ್ನ ಇಂಟ್ರೊಡ್ಯೂಸ್ ಮಾಡ್ತೇವೆ. ಅದೇ ತರ ಉತ್ತರ ಭಾರತದ ರಾಜ್ಯಗಳು ಆಧುನಿಕ ಭಾಷೆಗಳು ಏನು 8th ಶೆಡ್ಯೂಲ್ ಅಲ್ಲಿ ಇದಾವೆ, ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್, ಅದರಲ್ಲಿ ಯಾವ್ದಾದ್ರು ಭಾಷೆ ಕಲಿಸ್ಬೇಕು ಅಂತ ಹೇಳಿದ್ವಿ. ಆದ್ರೆ ಯಾವ್ದಾದ್ರು ಒಂದು ಭಾಷೆ ಕಲ್ಸಿದ್ರ? ಅದೇ ನೀವು ಸೌತ್ ಇಂಡಿಯಾ ತಗೊಳ್ಳಿ, ಹಿಂದಿನ ನಾವು ಕಲ್ಸಿದ್ವಿ, ಹಿಂದಿ ಟೀಚರ್ಸ್ ನ ಅಪಾಯಿಂಟ್ ಮಾಡಿದ್ವಿ, ಹಿಂದಿ ಪ್ರಚಾರ ಸಮಿತಿಗಳನ್ನ ಮಾಡಿದ್ವಿ. ಆದ್ರೆ ಆ ತರ ಸಂದರ್ಭದಲ್ಲಿ ಹೇಗ್ ಸಾಧ್ಯ ಅದು? ನೀವು ಒಂದು ಒಮ್ಮತ ಮಾಡಿದ್ದನ್ನು ಕೂಡ ಕನಿಷ್ಠ ಜಾರಿಗೆ ತರಲಿಲ್ಲ. ಈಗ ಬಂದು ನೀವು ಹಿಂದಿ ಒಪ್ಕೊಳ್ಳದೆ ಇದ್ರೆ ನಾವು ನಿಮ್ಗೆ ಕೊಡ್ತಕ್ಕಂತ ಹಣವನ್ನ ನಾವು ನಿಲ್ಲಿಸ್ತೇವೆ ಅಂದ್ರೆ ಅದು ನಿಜವಾಗ್ಲೂ ಫೆಡರಲ್ ಸ್ಟೇಟ್ ಸಂಬಂಧನ ಸುಧಾರಿಸುತ್ತಾ? ಇನ್ನೂ ಒಂದಷ್ಟು ಅದು ಬಹಳ ಸಂಕೀರ್ಣ ಆಗುತ್ತೆ. ಬಹುಶಃ ಕೇಂದ್ರ ಸರ್ಕಾರ ಆ ರೀತಿಯ ಹೆಚ್ಚು ಕೇಂದ್ರೀಕರಣ ಮಾಡ್ತಕ್ಕಂಥ ಮತ್ತು ಏರ್ತಕ್ಕಂಥ ಕೆಲಸಗಳನ್ನ ಬಿಟ್ಟು, ಈಗ ನೋಡಿ ಕೇಬ್ ಕಮಿಟಿ ಇದೆ, ಕೇಬ್ ಕಮಿಟಿನಲ್ಲಿ ಯಾವ್ದು ಚರ್ಚನೆ ಆಗ್ಲಿಲ್ಲ. ಈಗ ವಿನಯ್ ಅವರು ಬಹಳ ಮುಖ್ಯವಾಗಿ ಮಾತಾಡಿದ್ರು. NEP ಏನು ಗ್ರಾಸ್ ಲೆವೆಲ್ ಅಲ್ಲಿ 2,30,000 ಅದು ಬೇರೆ ವಿಚಾರ. ಆದ್ರೆ ನೀತಿ ಮಾಡೋ ಜಾಗ ಯಾವುದು? ಪಾರ್ಲಿಮೆಂಟ್ ಹೋಗ್ಲಿಲ್ಲ, ಆ ಪಾಲಿಸಿ ಕೇಬ್ ಬರ್ಲಿಲ್ಲ. ಹೇಗೆ? ಈಗ ದಿ ಹೈಯೆಸ್ಟ್ ಪಾಲಿಸಿ ಮೇಕಿಂಗ್ ಬಾಡಿ ಈ ದೇಶದಲ್ಲಿ ಪಾರ್ಲಿಮೆಂಟ್. ಕಾನೂನನ್ನ, ಪಾಲಿಸಿಯನ್ನ ಅಲ್ಲಿ ಮಾಡ್ತೇವೆ. ಆ ಪಾಲಿಸಿ ಪಾರ್ಲಿಮೆಂಟ್ಗೆ ಹೋಗ್ಲಿಲ್ಲ, ಚರ್ಚೆನೆ ಆಗ್ಲಿಲ್ಲ. ಹಾಗಾಗಿ ನಾನು ಆ ಎಲ್ಲಾ ವಿಷಯಗಳನ್ನ ಇಲ್ಲಿ ತರ್ಲಿಕ್ಕೆ ಇಷ್ಟಪಡಲ್ಲ. ನನ್ನ ಸಿನ್ಸಿಯರ್ ಸಬ್ಮಿಷನ್ ಏನಂತ ಹೇಳಿದ್ರೆ, ಈ ಶಿಕ್ಷಣದ ವಿಚಾರ ಬಂದಾಗ ಮುಖ್ಯವಾಗಿ ಅದು ಕೇಂದ್ರ ರಾಜ್ಯ ಸರ್ಕಾರಗಳ ಒಂದು ಸಮನ್ವಯತೆಯಿಂದ ಮತ್ತು ಸಂಪನ್ಮೂಲಗಳ ಒಂದು ಹಂಚಿಕೆಯ ಮೂಲಕ ಆಗ್ತಕ್ಕಂಥ ಕೆಲಸ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಕೇವಲ ನಾವು ಒಂದು ವಿಶ್ವವಿದ್ಯಾನಿಲಯ ತೆರೀತೀವಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ಏನೆಲ್ಲಾ ಸಂಪನ್ಮೂಲಗಳನ್ನ ಕೊಟ್ಟಿದ್ದೇವೆ, ಏನೆಲ್ಲಾ ಸೌಲಭ್ಯಗಳನ್ನ ಕೊಟ್ಟಿದ್ದೇವೆ, ನಿಜವಾಗ್ಲೂ ಅದು ಉನ್ನತ ಶಿಕ್ಷಣಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣವನ್ನ ಕಟ್ಕೊಡುತ್ತಾ, ಈ ಅಂಶಗಳ ಆಧಾರದ ಮೇಲೆ ನಾವು ವಿಶ್ಲೇಷಣೆಯನ್ನ ಮಾಡಬೇಕಾಗುತ್ತೆ. ಮತ್ತು ವಿಶೇಷವಾಗಿ ಉನ್ನತ ಶಿಕ್ಷಣ, ಉದಾಹರಣೆಗೆ ಭಾರತದ ಎಷ್ಟೋ ಮಕ್ಕಳು ಹೋಗಿ ವಿದೇಶದಲ್ಲಿ ಕಲ್ತ್ಕೊಂಡ್ ಬರ್ತಾರೆ. ಯಾಕೆ? ಅವ್ರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ, ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತೆ. ಅಲ್ಲಿ ಈಗ ಸಿಯಾನ್ಸ್ಪೋ ಅಂತ ಒಂದು ಫ್ರಾನ್ಸ್ ಅಲ್ಲಿ ಬಹುತೇಕ ಭಾರತದ ಮಕ್ಕಳಲ್ಲಿ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಅಲ್ಲಿನ ಸ್ಕಾಲರ್ಶಿಪ್ ಸಿಗುತ್ತೆ, ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತೆ, ಬಹಳ ಅತ್ಯಂತ ಸಬ್ಸಿಡೈಸ್ ರೇಟ್ ಅಲ್ಲಿ ಅವರಿಗೆ ಉಪಹಾರ ಅಥವಾ ಊಟ ಸಿಗುತ್ತೆ. ಸೊ ನಾವೆಲ್ಲೋ ಒಂದ್ ಕಡೆ ಶಿಕ್ಷಣವನ್ನ ಕಟ್ಕೊಡೋದು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂತ ಒಂದು ವಾತಾವರಣವನ್ನ, ಅದಕ್ಕೆ ಬೆಂಬಲ ವ್ಯವಸ್ಥೆಯನ್ನ ಕಟ್ಕೊಡದೆ ಇದ್ರೆ ಬಹುಶಃ ಕೇವಲ ನಾನು ಒಂದು ಆದೇಶ ಹೊರಡಿಸಿ ವಿಶ್ವವಿದ್ಯಾನಿಲಯವನ್ನ ಮಾಡ್ತೀನಿ ಅಂದ್ರೆ ಅದು ಆತರ ನಡೆಯಲ್ಲ ಸರ್, ಆತರ ನಡೆಯಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನಾವು ತಾತ್ವಿಕವಾಗಿ ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ.
ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ನಮ್ದು ಹತ್ರ ನಾವು 42 ನಿಮಿಷ ಆಯ್ತು. ನಾವು 45 ನಿಮಿಷದ ಕಾರ್ಯಕ್ರಮ ಇದು. ಈ ನಿರ್ಧಾರದಿಂದ, ಸರ್ಕಾರದ ಈ ನಿರ್ಧಾರದಿಂದ ಈ ಸಣ್ಣ ಸಣ್ಣ ಜಿಲ್ಲೆಗಳು ಯಾವುದಿದೆ, ಕೊಪ್ಪಳ ಇರಬಹುದು ಅಥವಾ ಹಾವೇರಿ ಇರಬಹುದು, ಕೊಡಗು ಇರಬಹುದು, ಹಾಸನ ಇರಬಹುದು, ನಮ್ಗೆಲ್ಲ ಗೊತ್ತಿದೆ ಇಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಒಂದು ಅಸಮಾನವಾದಂತಹ ಒಂದು ಹಂಚಿಕೆಗಳು ಎಲ್ಲಾ ಕ್ಷೇತ್ರಗಳಲ್ಲೂ ನಡೀತಾ ಇದೆ ಅನ್ನುವಂಥದ್ದು. ಕಲಬುರಗಿಗೆ ನಾವು ಇವತ್ತು ಬಜೆಟಿನ ನಾವು ವಿಶ್ಲೇಷಣೆಯನ್ನು ನೋಡಿದಾಗ ಕಲಬುರಗಿ ಎಷ್ಟು ಕೆಳಮಟ್ಟದಲ್ಲಿದೆ ಅಂತ ಹೇಳಿ ಅಂದ್ರೆ, ನಿಮಗೆ ಪ್ರತಿಯೊಂದು ವಿಷಯವನ್ನು ಕೂಡ ನಾವು ಗಮನಿಸಿದಾಗ ನಮ್ಗೆ ನೀವೆಷ್ಟು ನಂಜುಂಡಪ್ಪ ವರದಿ ಆಯ್ತು, ಇನ್ನೊಂದಾಯ್ತು, ಎಲ್ಲ ಆಯ್ತು, ಆದ್ರೆ ಅಂತಿಮವಾಗಿ ಗುಣಮಟ್ಟದ ನಾವು ಮಾನದಂಡಗಳನ್ನ ನಾವು ಅಪ್ಲೈ ಮಾಡಿ ನೋಡಿದಾಗ ನಾವು ಈ ನಿರ್ಧಾರದಿಂದ, ರಾಜ್ಯ ಸರ್ಕಾರದ ಈ ನಿರ್ಧಾರದಿಂದ ಈ ವಿಶ್ವವಿದ್ಯಾಲಯಗಳನ್ನ ವಿಲೀನ ಮಾಡುದು, ಮತ್ತೆ ಅವರು ವಿಲೀನ ಅಂತ ಹೇಳ್ತಾ ಇದ್ದಾರೆ, ನಾನು ಮಾಯಾ ಅಂತ ಬೇಕು ಅಂತ ಹೇಳಿ ಬಳಸಿದ್ದೀನಿ ನಾನು, ಯಾಕಂತೇಳಿ ಸ್ವಲ್ಪ ಗಮನ ಸೆಳೆಯೋರು ನಾವು ಜನರದ್ದು ಅಂತ ಹೇಳ್ಬಿಟ್ಟು ವಿಲೀನ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಇದರಿಂದ ಆ ಜಿಲ್ಲೆಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ? ಇದು 3 ಮಂದಿಗೂ ಒಂದೇ ಪ್ರಶ್ನೆ. ಎಸ್ ವಿನಯ್ ಸರ್, ಖಂಡಿತವಾಗ್ಲೂ ಇದು ಅನ್ಯಾಯ ಆಗುತ್ತೆ. ಸರ್ಕಾರ ನೋಡಿ, ಹಿಂದೆ ಇದ್ದಂತ ಸರ್ಕಾರ 2 ಕೋಟಿ ಹಣ ಕೊಡ್ತು, ಬೇರೆ ಬೇರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿತ್ತು ಅಂತಂದ್ರೆ ಅದನ್ನ ತೆಗೆದಾಕ್ಲಿಕ್ಕೆ ಇವತ್ತಿನ ಸರ್ಕಾರಕ್ಕೆ ಏನ್ ಸಮಸ್ಯೆ ಇಲ್ಲ. ಇಲ್ಲಪ್ಪ, ನೀವು ತೆಗೆದಾಕಿದ್ರಿ, ನೀವು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಡಿ ಅಂದಿದ್ರು, ಅವ್ರು ತಪ್ಪು ಮಾಡಿದ್ರು, ನೀವು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ, ಅವ್ರು 2 ಕೋಟಿ ಕೊಟ್ಟಿದ್ರು, ನಾನು 5 ಕೋಟಿ ಕೊಡ್ತೀನಿ ಅಂತ ಹೇಳಲಿಕ್ಕೆ ಏನ್ ತೊಂದ್ರೆ ಇಲ್ಲ ಇವತ್ತಿನ ಸರ್ಕಾರಕ್ಕೆ. ಹಾಗಾಗಿ ಇವತ್ತು ಆ ತರದ್ ಏನಾದ್ರೂ ನ್ಯೂನ್ಯತೆಗಳು ಇತ್ತು ಅಂದ್ರೆ ಈ ಹಿಂದೆ ಬಂದಂತ ಆದೇಶದಲ್ಲಿ ಆ ನ್ಯೂನ್ಯತೆಗಳನ್ನ ಸರಿಪಡಿಸುವ ಎಲ್ಲ ಅವಕಾಶಗಳು ಕೂಡ ಈ ಸರ್ಕಾರದ ಮುಂದೆ ಇದೆ. ಹಾಗಾಗಿ ಸರ್ಕಾರ ಯಾವುದೇ ಕಾರಣಕ್ಕೆ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚತಕ್ಕಂತ ಕೆಲಸ ಕೈ ಹಾಕಬಾರ್ದು. ಇದು ವಿದ್ಯಾರ್ಥಿಗಳ ಮೇಲೆ, ಶಿಕ್ಷಣ ಕ್ಷೇತ್ರದ ಮೇಲೆ ಬಹಳ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಹಾಗಾಗಿ ಇದರಿಂದ ಹಿಂದೆ ಸರಿಬೇಕು. ಈಗಿರುವ ರೀತಿಯಲ್ಲಿ ಯಥಾವತ್ತು ಮುಂದುವರಿತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಎಸ್ ಅರವಿಂದ್, ಈ ವಿಷಯಕ್ಕೆ ಸಂಬಂಧಿಸಿ ಏನ್ ಹೇಳ್ತೀನಿ? ಇಲ್ಲ, ನನಗನ್ಸೋದು ಈಗೇನಾಗ್ತದೆ, ಅತ್ಯಂತ ಕಡಿಮೆ ಅಂತರದಲ್ಲಿಯೇ ಹೆಚ್ಚು ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡೋದ್ರಿಂದ ಯಾವ ಸಾಧನೆಯೂ ಅಲ್ಲಿ ಆಗೋದಿಲ್ಲ. ವಿಶ್ವವಿದ್ಯಾನಿಲಯಗಳ ಹೊಡೆತ ಬೀಳ್ತದೆ ಅನ್ನೋದು ಒಂದು. ಎಲ್ಲಿ ದೂರ ಇಲ್ಲ ಅಥವಾ ಮಂಡ್ಯ ಬೆಂಗಳೂರಿಗೆ ಹೆಚ್ಚು ದೂರ ಇಲ್ಲ, ಈ ತರ ನೀವು ಹೇಳಿದ್ರೆ ದೂರ ಇಲ್ಲ. ಹೀಗಾಗಿ ಇಂಥಲ್ಲಿ ಅಗತ್ಯ ಇಲ್ಲ ಅಂತ ಅನಿಸ್ದಾಗ ಎಲ್ಲಿ ಇಂತಹ ಸಂಸ್ಥೆಗಳನ್ನ ಮತ್ತೆ ಎಲ್ಲಿ ಅಗತ್ಯ ಇದೆಯೋ, ಎಲ್ಲಿ ಅಂತರ ದೂರ ಇದೆಯೋ ಅಂಥಲ್ಲಿ ಸ್ಥಾಪನೆ ಮಾಡುವ ಅಗತ್ಯ ಇದೆ. ಹೊಸದನ್ನ ಬೇಕಾಗಿದೆ, ಸ್ಥಾಪನೆ ಮಾಡ್ಲಿ. ಎಷ್ಟು ಸರ್ಕಾರಿ ಸಂಸ್ಥೆಗಳು ಸ್ಥಾಪನೆ ಆಗ್ತಾವೆಯೋ ಅದು ಜನತೆಗೆ ಲಾಭದಾಯಕವಾಗ್ತದೆ. ಒಂದು ವೇಳೆ ಅದು ಇಲ್ಲದೆ ಹೋದ್ರೆ ಸಾಮಾನ್ಯ ಜನತೆ ಶಿಕ್ಷಣ ಪಡೆಯೋದಕ್ಕೆ ತೊಂದರೆ ಆಗುತ್ತೆ. ಈಗಾಗಲೇ ಸ್ಕಾಲರ್ಶಿಪ್ ಗಳನ್ನ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತಹದ್ದು ಹೆಚ್ಚು ಕಡಿಮೆ ನಿಲ್ಲಿಸ್ಬಿಟ್ಟಿದ್ದಾಗಿದೆ. ಹೀಗಾಗಿ ಈಗ ಎಲ್ಲಿ ಶೈಕ್ಷಣಿಕವಾಗಿ ಸ್ನಾತಕೋತ್ತರ ಕೇಂದ್ರಗಳು ಅಗತ್ಯವಾಗಿ ಬೇಕಾಗಿದೆ, ಈಗ ಅಲ್ಲಿ ಮಾಡಬೇಕಾಗಿದೆ ಅಂತ ಅನಿಸಿದಲ್ಲಿ ಮಾಡುವ ಅಗತ್ಯ ಇದೆ. ಅಂಥಲ್ಲಿ ಮಾಡಿದ್ದೇ ಆದ್ರೆ ಹೊಸ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಬೆಂಗಳೂರಿನಂತಹ ವಿಶ್ವವಿದ್ಯಾನಿಲಯಗಳನ್ನ 4 ತುಂಡು ಮಾಡಿ ಹಾಕೋದ್ರಲ್ಲಿ ಏನೂ ಅರ್ಥ ಇಲ್ಲ. ಹಾಗೆ ನೋಡಿದ್ರೆ ವಿಶ್ವದ ಪಟ್ಟಿಯಲ್ಲಿ 100 ವಿಶ್ವವಿದ್ಯಾನಿಲಯದ ಪಟ್ಟಿಯಲ್ಲಿ ಭಾರತದ ಒಂದು ವಿಶ್ವವಿದ್ಯಾನಿಲಯ ಕೂಡ ಬರಲ್ಲ ಅಂತ ಹೇಳ್ತಾರೆ. ಒಂದು ಚಾರಿತ್ರಿಕವಾದ ವಿಶ್ವವಿದ್ಯಾನಿಲಯಗಳನ್ನ ಒಡೆದು ವಿಭಾಗೀಕರಣ ಮಾಡೋದ್ರಿಂದ ಸ್ಪರ್ಧಾತ್ಮಕವಾಗಿ ವಿಶ್ವದ ಪತಾಕೆಯಲ್ಲಿ ಮರೆಯಬಲ್ಲ ವಿಶ್ವವಿದ್ಯಾನಿಲಯಗಳ ಪಟ್ಟಿ ಮಾಯ ಆಗಿ ಹೋಗುತ್ತೆ. ಈ ವಿಶ್ವವಿದ್ಯಾನಿಲಯಗಳನ್ನ ಒಡೆಯೋದಕ್ಕಿಂತ ಅವುಗಳಿಗೆ ಹೆಚ್ಚು ಅನುದಾನವನ್ನ ಕೊಟ್ಟು ಇನ್ನಷ್ಟು ಬೆಳವಣಿಗೆಗೆ ಪೂರಕವಾಗಿ ನಿಂತ್ಕೊಂಡ್ರೆ ಅವು ವಿಶ್ವ ದರ್ಜೆಯಲ್ಲಿ ತನ್ನದೇ ಆದಂತಹ ಪತಾಕೆಯನ್ನು ಹಾರಿಸೋದಕ್ಕೆ ಸಾಧ್ಯ ಆಗತ್ತೆ. ಒಡೆದು ಬಿಟ್ಟಾಗ ಏನಾಗ್ಬಿಡುತ್ತೆ, ಇರುವ ಸೋರ್ಸ್ ಕೂಡ ಒಡೆದು ಹೋಗುತ್ತೆ, ಅಸ್ತಿತ್ವ ಕೂಡ ಏನಾಗುತ್ತೆ, ವಿಭಾಗೀಕರಣವಾಗಿ ನಿಂತ್ಕೊಂಡ್ಬಿಡುತ್ತೆ. ಹೀಗಾಗಿ ಅದು KSRTC ಬಸ್ ಸ್ಟ್ಯಾಂಡ್ ಗಳನ್ನ ಹೇಗೆ ವರ್ಗೀಕರಣ ಮಾಡಿದ್ರೆ ಸಾಮಾನ್ಯ ಜನತೆಗೆ ಹೆಲ್ಪ್ ಆಗುತ್ತೆ ಅಂತ ಆಲೋಚನೆ ಮಾಡ್ತಾರೆಯೋ, ಹಾಗೆ ವಿಶ್ವವಿದ್ಯಾನಿಲಯಗಳನ್ನ ಒಡೆದು ಹಾಕೋದ್ರಿಂದ ಸಾಮಾನ್ಯ ಜನತೆಗೆ ಅನುಕೂಲ ಆಗುತ್ತೆ ಅನ್ನುವಂತ ಆಲೋಚನಾ ಕ್ರಮ ತಪ್ಪು ಅಂತ ಅನ್ಸುತ್ತೆ. ಎರಡೂ ತರದ ಪಾಯಿಂಟ್ಗಳಿದೆ ನಿಮ್ಮಲ್ಲಿ. ಎಸ್ ನಿರಂಜನ ರೆಡ್ಡಿ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ? ನನ್ನ ಮೊದಲ ಅಭಿಪ್ರಾಯ, ಇದು ಯಾವುದೇ ಪ್ರಕ್ರಿಯೆಗಳು ರಾಜಕೀಯ ಪ್ರತಿಕ್ರಿಯೆ ಆಗಬಾರ್ದು. ಶಿಕ್ಷಣವನ್ನ ನಾವು ಬಹಳ ವಸ್ತುನಿಷ್ಠವಾಗಿ ನಮ್ಮ ಸರ್ಕಾರಗಳ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಅದನ್ನ ಅರ್ಥೈಸ್ಬೇಕು ಮತ್ತು ಅದನ್ನ ಆ ರೀತಿಯಲ್ಲಿ ರೂಪಿಸ್ಬೇಕು. ಮತ್ತೆ ಬಹಳ ದೊಡ್ಡ ಸಮಸ್ಯೆ ನಮ್ಮಲ್ಲಿ ಏನಂದ್ರೆ, ಭಾರತದಲ್ಲಿ ಉನ್ನತ ಶಿಕ್ಷಣದ ಬಗ್ಗೆ ಮಾತನಾಡುವಾಗ ನಾವು ಎಷ್ಟು ಮಕ್ಕಳು ಆ ಉನ್ನತ ಶಿಕ್ಷಣಕ್ಕೆ ಹೋಗ್ತಕ್ಕಂಥ ಅರ್ಹ ಸಂಖ್ಯೆ ಇದೆ, ಅವ್ರಿಗೆ ಏನೆಲ್ಲ ಸವಲತ್ತುಗಳು, ಅದರ ಬಗ್ಗೆ ಒಂದು ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಇಲ್ಲ ನಮ್ಗೆ.
ಎಷ್ಟು ಜನ ಹೋಗ್ಬೋದು, ಏನ್ ಬೇಕಾಗುತ್ತೆ, ವಿಶ್ವವಿದ್ಯಾನಿಲಯ ಬೇಕಾಗುತ್ತಾ, ಅಥವಾ ಅವರು ಪಕ್ಕದ ಯಾವುದೋ ವಿಶ್ವವಿದ್ಯಾನಿಲಯ ಸೇರೋದಾದ್ರೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಾಸ್ಟೆಲ್ಸ್ ಇದಾವ, ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತಿದ್ದೇವ, ಇವೆಲ್ಲವನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ತೆಗೆದುಕೋಬೇಕಾಗತ್ತೆ. ಈಗ ಯಾವ್ದೋ ಒಂದು ಜಿಲ್ಲೆನಲ್ಲಿ ಇರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳು ಯಾವ ರೀತಿನೂ ಸಹಾಯ ಆಗಲ್ಲ ಅಂದಾಗ ಅಲ್ಲಿ ಹೊಸ ವಿಶ್ವವಿದ್ಯಾನಿಲಯನ ಸ್ಥಾಪನೆ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಭಾರತ ಇನ್ನೂ ಉನ್ನತ ಶಿಕ್ಷಣದಲ್ಲಿ ನಾವು ಅಚೀವ್ ಮಾಡಿರೋದು ಕೇವಲ 30%. 2030ಕ್ಕೆ ನಾವು 50% ಎನ್ರೋಲ್ಮೆಂಟ್ ಅನ್ನ ರೀಚ್ ಆಗ್ತೀವಿ ಅನ್ನೋ ಮಾತು ಹೇಳಿದ್ವಿ. ಅದು ಇನ್ನ ರೀಚ್ ಆಗ್ತೀವ ಇಲ್ವೋ ಗೊತ್ತಿಲ್ಲ. ಅದು ಅಷ್ಟು ಕಡಿಮೆ ಮಟ್ಟದಲ್ಲಿ ನಮ್ಮ ಉನ್ನತ ಶಿಕ್ಷಣ ಇರುವಾಗ ಎಲ್ಲೋ ಒಂದ್ ಕಡೆ ಒಂದು ವ್ಯವಸ್ಥಿತವಾಗಿ ಒಂದು ಅಧ್ಯಯನದ ಮೂಲಕ ಒಂದು ಯೋಚನೆ ಮಾಡಿ ಎಲ್ಲಿ ಏನನ್ನ ಪ್ರಾರಂಭ ಮಾಡ್ಬೇಕು ಮತ್ತೆ ಎಲ್ಲಿ ಪೂರಕ ವ್ಯವಸ್ಥೆಗಳನ್ನ ಉದಾಹರಣೆಗೆ ಯಾರೋ ಕೊಡಗು ಬಂದು ಮೈಸೂರಲ್ಲಿ ಓದ್ತಾರೆ ಅಂದ್ರೆ ನಾವು ಅವ್ರಿಗೆ ಹಾಸ್ಟೆಲ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದೇವಾ, ಆ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತೇವಾ, ಈ ರೀತಿಯ ಒಂದು ಹೊಸ ಯೋಜನೆಯನ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಒಂದು ನೀಜರ್ಕ್ ಏನೋ ಒಂದು ಸಮಸ್ಯೆ ಬಂತು ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅನ್ನೋದ್ಕಿಂತಲೂ ಇದನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ಈ ಜಿಲ್ಲೆಗಳಲ್ಲಿ ವಸ್ತುಸ್ಥಿತಿ ಏನು, ಎಷ್ಟು ಮಕ್ಕಳು ಬಹುಶಃ ಮುಂದಿನ 10 ವರ್ಷಗಳಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ, ಯಾವ ಬಗೆಯ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ, ಅವ್ರಿಗೆ ಯಾವ ರೀತಿಯ ಸೌಲಭ್ಯಗಳು ಎಲ್ಲಿರ್ಬೇಕು, ಕೈಗೆ ಕೂಗಳತಿನಲ್ಲಿ ಇರ್ಬೇಕಾ ಅಥವಾ ಯಾವ ದೂರದಲ್ಲಿ ಇರ್ಬೇಕಾ, ಅದೆಲ್ಲವನ್ನ ಬಹುಶಃ ಸಮಗ್ರವಾಗಿ ಅಧ್ಯಯನ ಮಾಡಿ ಒಂದು ಒಂದು ಏನು ಒಂದು ವಾಸ್ತವಿಕ ನೆಲೆ ತೀರ್ಮಾನವನ್ನ ತೆಗೆದುಕೋಬೇಕು. ಅದನ್ನ ಒಂದು ಸಮಿತಿ ಮಾಡ್ಬೇಕು. ಈ ಸರ್ಕಾರ ಬರೀ 7 ಜಿಲ್ಲೆ ಮಾತ್ರ ನಾನು ಹೇಳ್ತಾ ಇಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಿದೆ, ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಏನು, ಎಷ್ಟು ಮಕ್ಕಳಿನ್ನ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ, ಇದ್ಯಾವುದು ಅಂಕಿ ಸಂಖ್ಯೆನ ಇಲ್ಲದೆ ನಾವು ಹೇಗ್ ಮಾಡ್ತೀವಿ ಅಂದ್ರೆ ಆ ವಿಶ್ವವಿದ್ಯಾಲಯ ಇದು ಬಹಳ ಒಂದು ಇದು ಸರಿಯಾದದ್ದಲ್ಲ. ಬಹುಶಃ ನಾನು ಈ ಸರ್ಕಾರಕ್ಕೆ ಸಲಹೆ ಮಾಡೋದು, ದಯವಿಟ್ಟು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಗ್ರವಾದಂತ ನೀಲಿ ನಕಾಶೆಯನ್ನ ಮುಂದಿನ 10 ವರ್ಷಕ್ಕೆ ತಯಾರು ಮಾಡ್ಲಿಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿ ಅವರು ಸಮಗ್ರವಾಗಿ ಅಧ್ಯಯನ ಮಾಡಿ ಎಲ್ಲೆಲ್ಲಿ ಏನನ್ನ ಮಾಡಿದ್ರೆ ಖಂಡಿತ ನಾವು ಉನ್ನತ ಶಿಕ್ಷಣಕ್ಕೆ ಮಕ್ಕಳಿಗೆ ಅವಕಾಶವನ್ನ ಕಲ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನೆಲೆಯ ಆಧಾರದಲ್ಲಿ ಒಂದು ಪಾಲಿಸಿ ತೀರ್ಮಾನಗಳನ್ನ ತೆಗೆದುಕೋಬೇಕು. ಬಹುಶಃ ಅದನ್ನೇ ಈ ಸರ್ಕಾರ ಮಾಡ್ಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಅಂದ್ರೆ ನನಗೆ ಉನ್ನತ ಶಿಕ್ಷಣ ಅಂದ್ರೆ ಸಾಮಾಜಿಕ ನ್ಯಾಯಕ್ಕೆ ಒಂದು ಹೆಬ್ಬಾಗಿಲು. ನಿಜವಾಗ್ಲೂ ನಾವು ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಉನ್ನತ ಶಿಕ್ಷಣವನ್ನ ಕೊಡಿಸದೇ ಇದ್ರೆ ಹೇಗ್ ನೀವು ಸಾಮಾಜಿಕ ನ್ಯಾಯ ಕೊಡಿಸ್ತೀರಿ? ಸೊ ಆ ನೆಲೆನಲ್ಲಿ ಬಹುಶಃ ಈ ಸರ್ಕಾರ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತ ನಮ್ಮ ಯುವಕರಿಗೆ, ವಿಶೇಷವಾಗಿ ಕರ್ನಾಟಕದ ಯುವ ಜನತೆಗೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಬಹಳ ಮೌಲಿಕವಾದಂತ ಒಂದು ಚರ್ಚೆ ನಡೀತು ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಈ ಅಭಿಪ್ರಾಯಗಳನ್ನು ಸಂಬಂಧಿಸಿದ ಸರ್ಕಾರದವರಿಗೆ ತಲುಪಿಸೋದಕ್ಕೆ ನಾವು ತ್ರಿವರ್ಣ ನ್ಯೂಸ್ ನಿಂದ ವ್ಯವಸ್ಥೆ ಮಾಡ್ತೀವಿ. ಬಹಳ ಮುಖ್ಯವಾಗಿ ಒಂದು ಏನು ಅಂತ ಹೇಳಿದ್ರೆ, ಯಾವುದೇ ರಾಜಕೀಯ ನಿರ್ಧಾರ ಅನ್ನೋ ರೀತಿಯಲ್ಲಿ ಇದನ್ನ ಪರಿಭಾವಿಸಬಹುದು ಬಾರದು ಅನ್ನೋದೊಂದು. ಎರಡನೇದು, ನಿಮ್ಮ ಹತ್ರ ಏನು ಆಕರಗಳಿದೆ, ಏನು ಅಂಕಿ ಸಂಖ್ಯೆಗಳಿದೆ, ಎಲ್ಲಿ ಯಾವ್ದು ಅಗತ್ಯ ಇದೆ ಅನ್ನುವಂಥದ್ದು ಒಂದು ಸಮಗ್ರವಾದಂತಹ ಒಂದು ಅಧ್ಯಯನ ನಡೀಬೇಕಾಗಿದೆ ಅನ್ನುವಂಥದ್ದು. ಮೂರನೇದು, ಕೇಂದ್ರ ಸರ್ಕಾರ ಕೂಡ ಶಿಕ್ಷಣಕ್ಕೆ ಸಂಬಂಧಿಸಿ ತನ್ನ ಅನುದಾನವನ್ನು ಕಡಿತಗೊಳಿಸುವಂತದ್ದಾಗ್ಲಿ ಅಥವಾ ಯಾವುದೋ ಇನ್ನೊಂದು ರಾಜಕೀಯ ವಿಷಯಕ್ಕೆ ಸಂಬಂಧಿಸಿ ದ್ವಿಭಾಷಾ ಸೂತ್ರಕ್ಕೂ ತ್ರಿಭಾಷಾ ಸೂತ್ರಕ್ಕೂ ಸಂಬಂಧಿಸಿ ಇದನ್ನ ಲಿಂಕ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಬಾರದು. ಮತ್ತು ಸಾಧ್ಯವಾದಷ್ಟು ಹೆಚ್ಚು ಉನ್ನತ ಶಿಕ್ಷಣಕ್ಕೆ ಸಿಗುವಂತಹ ಅನುದಾನವನ್ನ ಕಡಿತ ಮಾಡದೆ ಅದನ್ನು ಇನ್ನಷ್ಟು ಹೆಚ್ಚು ವ್ಯಾಪಕವಾಗಿ ಸಿಗುವ ತರ ಮಾಡಿದ್ರೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತದ್ದು ಮತ್ತು ಪ್ರಾದೇಶಿಕ ನ್ಯಾಯವನ್ನು ಒದಗಿಸುವಂತ ಕೆಲಸಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ಇವತ್ತಿನ ಮಾತುಕತೆಯ ಒಂದು ಸಾರಾಂಶ. ನಿಮ್ಗೆಲ್ಲರಿಗೂ ಕೂಡ ತ್ರಿವರ್ಣ ನ್ಯೂಸ್ನ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿರಂಜನ ಆರಾಧ್ಯ ಅವರೇ, ಅರವಿಂದ ಮಾಲ್ಗತ್ತಿ ಅವರೇ ಹಾಗೂ ವಿನಯ್ ಅವರೇ, ಎಲ್ಲರಿಗೂ ಕೂಡ ನಮಸ್ಕಾರ.